ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಎಂದಿನಂತೆ ಕನ್ನಡ ಸಾಹಿತ್ಯ ಚರಿತ್ರೆ ರಮಶ್ರೀ ಮುಗುಳಿಯವರು ಬರೆದಂತಹ ಆಲ್ರೆಡಿ ಈಗ 11 ಪ್ರಕರಣ ಇದರಲ್ಲಿ ವಾಚನ ಮಾಡಿದ್ದೀವಿ. ಇವತ್ತು ಪ್ರಕರಣ 12 ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಂದರೆ ಈಗ PCPSI ಓದೋರಿಗೆ, KCET ನೆಟ್ ಓದೋರು ಕೂಡ ಶೇರ್ ಮಾಡಿ. ಯಾಕಂದರೆ ನಾವು PCPSIಗೆ ಸಂಬಂಧಪಟ್ಟಂಗೆ ಮಾಹಿತಿ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತೀವಿ ಡೈಲಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡ್ಬೋದು. ಮತ್ತು KCET ನೆಟ್ಗೋಸ್ಕರ ಏನು ಉಪಯುಕ್ತ ಆಗ್ತೋ ಕನ್ನಡ ಸಾಹಿತ್ಯ ಚರಿತ್ರೆ ಆಗಲಿ ಮತ್ತು ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಇದ್ದರೆ ನಾವು ಮಾಹಿತಿ ಹಾಕ್ತಾಯಿರ್ತೀವಿ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓದ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಈಗ ಬನ್ನಿ ಪ್ರಕರಣ 12 ನೋಡ್ಕೊಂಡು ಹೋಗೋಣ. ಪ್ರಕರಣ 12 ಬಂದುಬಿಟ್ಟು ನಾಗಚಂದ್ರ ಮತ್ತು ಸಮಕಾಲೀನರು. ಈಗ ಪ್ರಕರಣ 11 ಮುಗಿತಲ್ಲ, ಈಗ ಪ್ರಕರಣ 12 ನೋಡ್ಕೊಂಡು ಹೋಗೋಣ ನಾವು. ನಾಗಚಂದ್ರನು 11ನೇ ಶತಮಾನದ ಕೊನೆಯ ಮತ್ತು 12ನೇ ಶತಮಾನದ ಮೊದಲಲ್ಲಿ ಬಾಳಿದ ಪ್ರಸಿದ್ಧ ಕವಿ. ತನ್ನ ಕೃತಿಗಳಲ್ಲಿ ತನ್ನ ವಿಷಯವಾಗಿ ಅವನು ಹೇಳಿದ್ದು ತೀರಾ ಸ್ವಲ್ಪ. ಅದರಿಂದ ಅವನ ಚರಿತ್ರೆ ತಿಳಿಯದು. ಆದರೆ ಅವನ ವ್ಯಕ್ತಿತ್ವದ ಚಿತ್ರವೊಂದು ಮೂಡುತ್ತದೆ. ಅವನು ಜೈನ ಮತದಲ್ಲಿ ಅತ್ಯಂತ ನಿಷ್ಠೆಯುಳ್ಳ ಜೀನಭಕ್ತ ಗುರುಭಕ್ತನಾಗಿದ್ದನು. ಬೇರೆ ಆಧಾರಗಳಿಂದ ಚಾಲುಕ್ಯ ರಾಜರಿಂದಲೂ ಅವನು ಸನ್ಮಾನ ಪಡೆದವನೆಂದು ಊಹಿಸುವಂತಿದೆ. ಅವನು ವಿಜಯಪುರಕ್ಕ ಲಂಕ ರಣಮಾಗಿರೆ ಮಲ್ಲಿ ಜಿನೇಂದ್ರ ಗೃಹವನ್ನು ಕಟ್ಟಿಸಿದನು. ಈಗ ಗೋಲ್ಗುಮ್ಮಟಕ್ಕೆ ಹೆಸರಾದ ವಿಜಾಪುರವೇ ಅವನ ಊರಾಗಿರಬೇಕು. ಬನವಾಸಿ ದೇಶದ ಪಡುಗಡಿಯ ಕಡಲ ದಂಡೆಯಲ್ಲಿ ತಾನೇ ಇರುವ ಯಾವೊಂದು ಊರಿನವನಾಗಿರಬೇಕು ಎಂಬ ಅಭಿಪ್ರಾಯಕ್ಕೆ ಗೋವಿಂದ ಪೈಯವರು ಕೊಟ್ಟ ಆಧಾರಗಳು ಬಲಿಷ್ಠವಾಗಿಲ್ಲ. ಈಚೆಗೆ ನಾಗಚಂದ್ರನ ವೈಯಕ್ತಿಕ ವಿಷಯಗಳ ಬಗ್ಗೆ ಅನ್ಯ ದಾಖಲೆಗಳಿಂದ ಹಲವಾರು ಸಂಗತಿಗಳು ಪ್ರಕಟಗೊಂಡಿವೆ. ಕಣ್ಣೂರು ಶಾಸನ, ಬಾಬಾನಗರ ಶಾಸನಗಳಿಂದ ಸೀತಾರಾಮ್ ಜಾಗೀರ್ದಾರ್ ಸಮಾಧಿ ಶತಕದ ಕನ್ನಡ ವ್ಯಾಖ್ಯಾನ ಆಧರಿಸಿ ಜಿ ಮಂಜುನಾಥನ್ ನಾಗಚಂದ್ರ ಉಲ್ಲೇಖಿಸಿರುವ ವರ್ಧಮಾನ ಮುನೀಂದ್ರ ಮತ್ತಿತರ ಯತಿಗಳ ಕಾಲ ನಿರ್ಧಾರದ ಮೂಲಕ ಹಂಪ ನಾಗರಾಜಯ್ಯ ನಾಗಚಂದ್ರನ ಕಾಲ, ಮಕ್ಕಳು ಮೊಮ್ಮಕ್ಕಳ ವಿಷಯದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ನಾಗಚಂದ್ರನ ವ್ಯಕ್ತಿ ವಿವರದಲ್ಲಿ ಹೊಸ ವಿವರ ಸೇರಿಸಿ ಹೊಸ ದಾರಿ ತೋರಿಸಿದ ಕೀರ್ತಿಯಲ್ಲಿ ಜಾಗೀರ್ದಾರರದು ಸಿಂಹಪಾಲು. ಈ ಶೋಧನೆಗಳಿಂದ ನಾಗಚಂದ್ರನಿಗೆ ಶಾಂತಿ, ದೇವಣ್ಣ ಎಂಬಿಬ್ಬರು ಮಕ್ಕಳಿದ್ದರೆಂದು, ನಾಗಾರ್ಯ, ನಾಗಚಂದ್ರ, ಕುಚಿರಾಜ ಎಂಬ 3 ಮೊಮ್ಮಕ್ಕಳಿದ್ದರೆಂದು, ಕಪ್ಪಣ್ಣನೆಂಬ ಒಬ್ಬ ಮರಿ ಮಗನಿದ್ದನೆಂದು ತಿಳಿದು ಬಂದಿದೆ. ಜಾಗೀರ್ದಾರರು ಒಪ್ಪುವ ಬ್ರಹ್ಮಶಿವನ ತಂದೆ ಸಿಂಗಿರಾಜ ನಾಗಚಂದ್ರನ ಮತ್ತೊಬ್ಬ ಮಗನೆಂದು, ಬ್ರಹ್ಮಶಿವ ಸುಕವಿ ಪಂಪರಾಜನ ಎಂದರೆ ನಾಗಚಂದ್ರನ ಮೊಮ್ಮಗನೇ ಎಂದು ಮತ್ತೊಂದು ವಾದ ಇದೆ. ನಾಗಚಂದ್ರನು ಉತ್ತರ ಕರ್ನಾಟಕದ ಬಳಿಯ ವಿಜಯಪುರದಲ್ಲಿ ಮಲ್ಲಿನಾಥ ಬಸ್ತಿಯನ್ನು ನಿರ್ಮಿಸಿದನು. ಈತನ ಕಾಲ ಸುಮಾರು 1040ರಿಂದ ಸುಮಾರು 1100 ಎನ್ನಬಹುದು. ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ ಎಂಬ 2 ಇವನ ಗ್ರಂಥಗಳು, ಜೀನ ಮುನಿತನಯ ಜೀನಾಕ್ಷರಮಾಲೆ ಎಂಬ ಗ್ರಂಥಗಳು ಇವನಿಂದ ರಚಿತವಾದವೆಂದು ಆಧುನಿಕ ಕವಿಯಾದ ದೇವಚಂದ್ರ ಹೇಳಿದ್ದಾನೆ. ಜೀನ ಮುನಿತನಯ ಎಂಬುದು ಕವಿನುತ ನಾಗಚಂದ್ರ ಎಂಬ ಬೇರೊಬ್ಬ ಸಾಧಾರಣ ಕವಿ ಬರೆದುದಾಗಿರಬೇಕೆಂದು ಕವಿಚರಿತೆಕಾರರ ಅಭಿಪ್ರಾಯ. ಜೀನಾಕ್ಷರಮಾಲೆ ಪೊನ್ನನ ಹೆಸರಿನಲ್ಲಿ ಬಂದಿದೆ. ಇನ್ನೊಂದರ ವಿಷಯ ತಿಳಿದಿಲ್ಲ. ಮಲ್ಲಿನಾಥ ಪುರಾಣ ಬಹುಶಃ ನಾಗಚಂದ್ರನ ಮೊದಲನೆಯ ಕೃತಿಯಾಗಿದೆ. ಇದರಲ್ಲಿ 19ನೇ ತೀರ್ಥಂಕರನಾದ ಮಲ್ಲಿನಾಥನ ಚರಿತವಿದೆ. ಎಂದನು ರಾಗದಿಂ ಪೊಗಳ್ದು ಭವ್ಯಜನಂ ಕೆರೆದಿ ಕಥಾಪರಿಸ್ಪಂದಮಿದಂ ನಿಮಿರ್ಚಿ ಕವಿತಾರಸಮಂ ನೆರೆ ಪೇಳ್ದಿರಿಲ್ಲ ಮುನ್ನೆಂದು ಮಹಾಕವೀಶ್ವರರೊಳರ್ವ ರುಮೆಂಡೊಂದೆಂಡೆ ಪೇಳೆಲಾಂ ಮನದಂದನೆಲ್ಲದೆ ಡೆನ್ನಳವೆ ಮಲ್ಲಿ ಜೀನೇಂದ್ರ ಮಹಾಪುರಾಣಮಂ ಎಂದು ಕವಿ ಹೇಳಿರುವಂತೆ ಈ ಪುರಾಣದ ಕಥೆ ಚಿಕ್ಕದಾಗಿದ್ದು ನಿರೂಪಣೆಯಲ್ಲಿ 14 ಆಶ್ವಾಸಗಳಷ್ಟು ವಿಸ್ತಾರಗೊಂಡಿದೆ. ಈ ಅರ್ಥದಲ್ಲಿ ಇದು ಮಹಾಪುರಾಣವೇ. ವೈಷ್ಣವರ್ಣವೆಂಬ ಅರಸನು ಅತ್ಯಂತ ಸುಖೋಪಭೋಗವನ್ನು ಹೊಂದಿರುವಾಗ ಸಿಡಿಲೆಂಬ ಕೊಡಲಿಯ ಕಡು ವೈಲಿಂ ನೆಗೆದ ಬೇರ್ಗೊಳಿದ ನೆಲಂ ಬಾಯಬಿಡೆ ಬಿಟ್ಟು ಕಡೆವ ತೆರದಿಂ ಕೆಡದಾಲ ಮಣಿದಿರೋಳು ವಣಿಪಾಳಂ ಖಂಡಂ. ಅಂದರೆ ಸಿಡಿಲಿನ ಹೊಡೆತಕ್ಕೆ ಬೆರಸು ಬಿದ್ದ ಆಲದ ಮರವನ್ನು ಕಂಡನು. ಆಗ ವಿಸ್ಮಯಮೇ ತನಗೆ ವೈರಾಗ್ಯ ರಸಕ್ಕೆ ಸೇತುವಾಗಿ ಸಂಸಾರದ ಅನ್ಯತೆಯನ್ನು ಅರಿತನು. ಮಗನಿಗೆ ರಾಜ್ಯವನ್ನೊಪ್ಪಿಸಿ ನಾಗಯತಿಗಳಿಂದ ಧರ್ಮ ಕೇಳಿ ತಪೋನಿರತನಾದನು. ಕಾಲಾನಂತರದಲ್ಲಿ ಅಹಮೀಂದ್ರನಾದನು. 2ನೇ ಜನ್ಮದಲ್ಲಿ ಮಲ್ಲಿನಾಥನಾಗಿ ಹುಟ್ಟಿ ಕೌಮಾರ್ಯದಲ್ಲಿಯೇ ವೈರಾಗ್ಯ ಪಡೆದು ಪರಿನಿಷ್ಕ್ರಮವನ್ನು ಮಾಡಿ ಕೇವಲ ಜ್ಞಾನಿಯಾಗಿ ತೀರ್ಥಂಕರನಾದನು. ಈ ತೆಳ್ಳನೆಯ ಚರಿತೆಯನ್ನು ವರ್ಣನೆಗಳಿಂದ ವಿಸ್ತರಿಸಿ ಭೋಗತ್ಯಾಗಗಳ ದ್ವಿಧ ಚಿತ್ರಗಳಲ್ಲಿ ಪ್ರಕರ್ಷಕ ಬಣ್ಣ ತುಂಬಿ ನಾಗಚಂದ್ರನು ಘನವಾದ ಯಶಸ್ಸು ಪಡೆದಿದ್ದಾನೆ.
ಸೆವಗೆಯನ್ನು ಎಳೆದೆಳೆದು ಆ ಕೈಯಿಂದ ಈ ಕೈಗೆ ಹಾಕಿದಂತೆ ಶೈಲಿಯ ನಯವನ್ನು ಸಾಧಿಸಿದ್ದಾನೆ. ಕನ್ನಡ ಕಾವ್ಯಗಳಲ್ಲಿ ಕಥಾಂಶವು ತೀರಾ ಸ್ವಲ್ಪವಾಗಿದ್ದು ಮಹಾಕಾವ್ಯದ ಮಟ್ಟಕ್ಕೆ ಹತ್ತಿರ ಸುಳಿಯುವ ಪ್ರೌಢ ಸರಣಿಯನ್ನು ಕೆಲವು ಕೃತಿಗಳಲ್ಲಿ ಕಾಣುತ್ತೇವೆ. ಅಂಥ ಕೃತಿಗಳಲ್ಲಿ ಮಲ್ಲಿನಾಥ ಪುರಾಣವೂ ಒಂದು. ಇದರಲ್ಲಿ ಕವಿತೆಯ ಯೌವನ ವೈಭವವಿದೆ, ಪರಿಣತಯುವ ಪರಿಪಾಕವಿಲ್ಲ. ಆದರೂ ಇದರಲ್ಲಿ ವಸ್ತು ರಚನೆಯ ವಸ್ತು ಸೌಂದರ್ಯವಿದೆ. ಮಲ್ಲಿನಾಥನ 2 ಜನ್ಮದ ಚರಿತ್ರೆ ಒಂದು ಮಹಾಜನ್ಮದ ಪೂರ್ವೋತ್ತರ ಭಾಗಗಳಾಗುವಂತೆ ನಾಗಚಂದ್ರನು ಜಾಣ್ಮೆಯಿಂದ ಸಂಧಿಸಿರುವನು. ಸಮಸ್ತ ವಸ್ತುವಿನ ಸಮ್ಯಕ್ ಸೌಂದರ್ಯದ ದೃಷ್ಟಿಯಿಟ್ಟು ಪ್ರತ್ಯಂಗಗಳನ್ನು ಅನುಗೊಳಿಸುವ ಜಾಣ್ಮೆಯು ಮಲ್ಲಿನಾಥ ಪುರಾಣದಲ್ಲಿ ಕಾಣುವುದು. ಈ ಕಾವ್ಯದಲ್ಲಿಯ ಕಲ್ಪಕತೆ ಶೈಲಿಗಳು ಸಾಮಾನ್ಯವಾಗಿ ಒಂದು ಮೇಲ್ಮೆಯನ್ನು ತೋರುತ್ತವೆ, ಅಲ್ಲಲ್ಲಿ ಉಜ್ವಲವಾಗುತ್ತವೆ. ರಾಜಧಾನಿಯ ವಿಲಾಸಿನಿಯರನ್ನು ಬಣ್ಣಿಸುತ್ತಾ ವೇಷವಾಟದೋಳ್ ದೂರ್ಜಟಿಯ ನೊಸಲ ಕಣ್ಣಂ ಸರಂ ನಂದೆ ಪೊಯ್ದ ಎಂದು ಕವಿ ಉಸುರುತ್ತಾನೆ. ಕಾಮನನ್ನು ಹಣೆಯ ಕಣ್ಣಿನಿಂದ ಶಿವನು ಸುಟ್ಟನೆಂಬುದು ಪುರಾಣ ಕತೆ. ಆದರೆ ಈ ಪುರಾಣದ ವೇಷವಾಟದಲ್ಲಿ ಕಾಮನೆ ಶಿವನ ಹಣೆಗಣ್ಣನ್ನು ನಂದುವಂತೆ ಹೊಯ್ದನಂತೆ. ಭೋಗ ಸಾಮಗ್ರಿಯನ್ನೆಲ್ಲ ಅನುಭವಿಸಿದ ಅರಸನಿಗೆ ಗಾಳಿಗೆ ಬಿದ್ದ ಆಲದ ಮರವು ಅನಿತ್ಯ ಸಂಸಾರದ ಸಂಕೇತವಾಗಿ ವೈರಾಗ್ಯ ಹುಟ್ಟಿಸಿತು. ಆಮೇಲೆ ಬೆಳಗು ತಪೋವಣದಂತೆ ಆಯಿತಂತೆ. ಮೂಡನ ಸಂಜೆ ಕೆಂದಳಿರ ಕಾವಣದಂತಿರೆ ಚಂದ್ರಮಂಡಳಂ ಬಾಡಿದ ಮಾಧವಿ ಮಧುರ ಮಂಜರಿಯಂತಿರೆ ತಾರಕಾಳಿ ನೀರೋಡಿ ಕಳಿಲ್ದು ಬೀಳ್ವಿ ಕಳಿ ಒಗೆನೆಯಾಗಿರೆ ತನ್ನ ನಪ್ಪೆಲ್ಲರ್ ತೀಡೆ ತಪೋವಣಂ ಬೋಲ ಪಾವನವಾಯಿತು ನಭಂ ಪ್ರಭಾತದೋಳ್. ಮುಂದೆ ಮಾಡಿದ ಅರ್ಹತ್ ಸುತೆಯಲ್ಲಿ ನಿನಗೆ ರಸಮೊಂದೆ ಶಾಂತಮೆ ಜಿನೇಂದ್ರ ಮಾರ ಸಾಂಬು ನಿಧಿಯೊಳಗವಗ ಹಣಮಿರ್ದ ಮಿಕ್ಕ ರಸಮಂ ಕನಸಿನೊಳಂ ನೆನೆಯದಂತೂ ಮಾಡೇನ್ ಗರ್ಹ ಎಂಬ ಪದ್ಯ ಅರ್ಥಪೂರ್ಣವಾಗಿದೆ. ಜೈನ ಪುರಾಣಗಳಲ್ಲಿ ಪರ್ಯಾವಸಾಯಿಯಾಗಿ ಬರುವ ಶಾಂತಿರಸಕ್ಕೆ ಸೂತ್ರವಾಗಿದೆ. ಆದಿಪುರಾಣದ ಭವ್ಯತೆ ಇದರಲ್ಲಿ ಗೋಚರವಾಗುತ್ತಿದೆಯಾದರೂ ಸಜೀವ ಸನ್ನಿವೇಶ ಮತ್ತು ಪಾತ್ರ ಪೋಷಣೆಗಳಿಂದ ಇದು ಅರಳಿಕೊಂಡು ನಿಂತಿಲ್ಲ. ಆದ್ದರಿಂದ ಇದು ಮಹಾಪುರಾಣವಾಗಲಾರದು. ಮಹಾಕಾವ್ಯವೂ ಅಲ್ಲ, ಮೇಲ್ಮಟ್ಟದ ಸತ್ಕಾವ್ಯವೆಂದು ಇದನ್ನು ಕರೆಯಬಹುದು. ರಾಮಚಂದ್ರ ಚರಿತ ಪುರಾಣವು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲನೆಯ ಜೈನ ರಾಮಾಯಣ. ನಾಗಚಂದ್ರನ 2ನೇ ಮತ್ತು ಹೆಚ್ಚು ಪರಿಪಕ್ವವಾದ ಕೃತಿ. ಉಪದೇಶಗೈದು ಕಾವ್ಯಚಲದಿನ್ ಕಿಲಧರ್ಮಂಗಳಂ ಲೋಕಂ ಧರ್ಮಪಥ ಪ್ರಸ್ಥಾನದೊಳ್ ಯೋಜಿಸಿ ಪರಮ ಪುರಾಣಗಳಂ ಹೇಳಿದ ಕವಿಚೇಷ್ಟರನ್ನು ವಂದಿಸಿ ನಾಗಚಂದ್ರನು ತನ್ನ ಆದರ್ಶವು ತತ್ಸಮಾನವೆಂದು ಸೂಚಿಸಿದ್ದಾನೆ. ಉದಾತ್ತ ರಾಘವಂ ನಾಯಕನಾಗೆ ವಿಶ್ರುತವೆನಿಪ್ಪುದು ವಿಷಯ ಮೊಪ್ಪ ದೊಡಾವುದು ಮೊಪ್ಪ ಲಾರ್ಕುಮೆ ಎಂಬಲ್ಲಿ ವಿಷಯಕ್ಕೆ ಅಂದರೆ ಉದಾತ್ತ ಕಥೆಗೆ ಮತ್ತು ನಾಯಕನ ಮುಖಾಂತರವಾಗಿ ಧರ್ಮವನ್ನು ಬೋಧಿಸುವ ವಿಷಯಕ್ಕೆ ಅವನು ಮಹತ್ವ ಕೊಟ್ಟಿದ್ದಾನೆ. ಜೈನ ಸಂಪ್ರದಾಯದ ರಾಮಾಯಣವನ್ನು ಅಪೂರ್ವಮೆನೆ ರಾಮಕಥೆಯನ ಬಿರ್ವಣಿಸುವೆಂ ಎಂದು ಹೇಳಿದ್ದಾನೆ. ಈ ಅಪೂರ್ವತೆ ವಾಲ್ಮೀಕಿ ರಾಮಾಯಣ ಮುಂತಾದ ಬೇರೆ ರಾಮಾಯಣಗಳಿಗಿಂತ ಭಿನ್ನವಾದದ್ದರಲ್ಲಿಯೂ ಜೈನ ರಾಮಾಯಣದ ನಿರೂಪಣೆಯಲ್ಲಿ ತೋರಿಸಿದ ಕೆಲಮಟ್ಟಿನ ನವೀನತೆಯಲ್ಲಿಯೂ ಇರುತ್ತದೆ. ವಿಮಲಸೂರಿ ಮತ್ತು ಗುಣಭದ್ರ ಎಂಬ ಇಬ್ಬರಿಂದ ಪ್ರಚಲಿತವಾದ 2 ಜೈನ ರಾಮಾಯಣದ ಸಂಪ್ರದಾಯಗಳಿದ್ದವು. ಅವುಗಳಲ್ಲಿ ಉಮಚರಿತ ಅಥವಾ ಪದ್ಮಚರಿತ ಎಂಬ ಹೆಸರಿನಲ್ಲಿ ರಾಮಕಥೆಯನ್ನು ಪ್ರಾಕೃತದಲ್ಲಿ ಹೇಳಿದ ವಿಮಲಸೂರಿಯ ಸಂಪ್ರದಾಯವನ್ನು ನಾಗಚಂದ್ರನು ದಟ್ಟವಾಗಿ ಅನುಸರಿಸಿದ್ದಾನೆ. ಇದೇ ಸಂಪ್ರದಾಯವನ್ನು ಸಂಸ್ಕೃತದಲ್ಲಿ ಅತಿ ಪ್ರಾಚೀನವಾಗಿ ಮೂಡಿಸಿದವನು ರವಿಶೇಷನನು. ಇವನ ಪ್ರಭಾವಕ್ಕೂ ನಾಗಚಂದ್ರನು ಒಳಗಾಗಿದ್ದಾನೆ. ಪಿರಿದೆನಿಸಿರದ ರಾಮಕಥೆಯಂ ಕಿರಿದಾಗಿರೆ ಕೃತಿ ಹೇಳುವ ಶಕ್ತಿ ತನಗುಂಟೆಂದು ಅವನು ಹೇಳಿಕೊಂಡಿದ್ದಾನೆ. ರಾಮಕಥೆಯ ಸಂಗ್ರಹ ಅವನ ಉದ್ದೇಶವಾಗಿತ್ತು. ಮೂಲ ದೃಷ್ಟಿಯಿಂದ ಸಂಗ್ರಹವಾದರೂ ತನ್ನಷ್ಟಕ್ಕೆ ಈ ಕಾವ್ಯ ತುಂಬ ವಿಸ್ತಾರವಾಗಿದೆ. ತನಗೆ ರಸಸ್ಥಾನಗಳೆಂದು ತೋರಿದಲ್ಲಿ ಧರ್ಮಬೋಧಕನೆಂದು ತಿಳಿದಲ್ಲಿ ಬಿತ್ತರಿಸಲು ಕವಿ ಹಿಂದೆ ಮುಂದೆ ನೋಡಿಲ್ಲ. ತನ್ನ ಸಂಗ್ರಹ ಕಾರ್ಯದಲ್ಲಿ ವಿಮಲಸೂರಿಯಲ್ಲಿದ್ದ ನಿರಸ ಭಾಗಗಳನ್ನು ಬಹುವಾಗಿ ಬಿಟ್ಟಿದ್ದರಲ್ಲಿ ವಂಶವೃತ್ತಾಂತ, ಜನ್ಮಾಂತರ ಕಥೆ, ಧರ್ಮೋಪದೇಶಗಳು ಬರುತ್ತವೆ. ಪ್ರಾಕೃತ ಮೂಲದೊಡನೆ ಹೋಲಿಸಿ ನೋಡಿದರೆ ನಾಗಚಂದ್ರನು ಕೊಟ್ಟಿರುವ ಸಂಗ್ರಹ 10ರಲ್ಲಿ 1 ಪಾಲು ಕೂಡ ಆಗಿಲ್ಲ. ಯಾವುದನ್ನು ಬಿಡಬೇಕು, ಯಾವುದನ್ನು ಮಿತವಾಗಿ ಹೇಳಬೇಕು, ಯಾವುದನ್ನು ವಿಸ್ತರಿಸಬೇಕು ಎಂಬ ಪ್ರಮಾಣ ಜ್ಞಾನವು ನಾಗಚಂದ್ರನಲ್ಲಿ ಬಹುಮಟ್ಟಿಗೆ ಇದೆ. ಮೂಲದಲ್ಲಿರುವ ಉಪಾಖ್ಯಾನಗಳಿಗೆ ನಾಗಚಂದ್ರನಲ್ಲಿ ಸ್ಥಾನಪಲ್ಲಟವಾದದ್ದಕ್ಕೆ ರಾವಣನ ವೃತ್ತಾಂತವೊಂದು ನಿದರ್ಶನ. ಇದು ಮೂಲದಲ್ಲಿ ಆರಂಭದಲ್ಲಿಯೇ ಬಂದಿದೆ. ನಾಗಚಂದ್ರನಲ್ಲಿ ಒಂದು ಸಂದರ್ಭದಲ್ಲಿ ಹಿಂಗತಿಯಾಗಿ ಹೇಳಲಾಗಿದೆ.
ಇದು ಸರಿಯಲ್ಲ. ಯಾಕೆಂದರೆ ದಶರಥನಿಗೆ ನಾರದನಿಂದ ರಾವಣನ ಮರಣ ಭವಿಷ್ಯ ತಿಳಿದಾಗ ಅವನು ಉದಾತ್ತನಾದ ಪುರುಷ ಪ್ರವರನೆಂದು ಗೊತ್ತಿರುವುದಿಲ್ಲ ಎಂಬ ಟೀಕೆ ಬಂದಿದೆ. ನಮಗೆ ತೋರುವಂತೆ ಸ್ಥಾನಪಲ್ಲಟವೇನೋ ಕಲಾಯುತವಾಗಿದೆ. ಆದರೆ ದಶರಥ ನಾರದರ ಸಂದರ್ಭದಲ್ಲಿ ರಾವಣನು ಉದಾತ್ತನೆಂಬುದನ್ನು ಸೂಚಿಸುವ ಮಾತು ಇರಬೇಕಾಗಿತ್ತು. ಹೀಗಾಗಿದ್ದರೆ ರಾಮಾಯಣದ ಮೊದಲಿಗೆ ರಾವಣ ದೀರ್ಘ ವೃತ್ತಾಂತವನ್ನು ತರುವ ಅಗತ್ಯ ತಪ್ಪುತ್ತಿತ್ತು. ಮೇಲಾಗಿ ಜೈನ ರಾಮಾಯಣದ ರಾವಣನು ಬೇರೆ ಎಂಬ ಕಲ್ಪನೆಯೂ ಉಂಟಾಗುತ್ತಿತ್ತು. ಮುಂದಿನ ಭಾಗದಲ್ಲಿ ಕುತೂಹಲವನ್ನು ಪೂರ್ಣವಾಗಿ ಸಂತೈಸುವ ರಾವಣನ ಸಮಗ್ರ ಚರಿತ್ರೆ ಬಂದರೆ ತಪ್ಪಿಲ್ಲ. ಒಟ್ಟಿನಲ್ಲಿ ಕೆಲವು ಸಣ್ಣ ಸಣ್ಣ ಮಾರ್ಪಾಡುಗಳನ್ನು ನಾಗಚಂದ್ರನು ಮೂಲಕತೆಯಲ್ಲಿ ಮಾಡಿಕೊಂಡಿದ್ದಾನೆ. ಇವನ್ನು ಬಿಟ್ಟರೆ ವಿಮಲಸೂರಿಯ ಜಾಡನ್ನು ಚಾಚು ತಪ್ಪದೆ ಅವನು ಹಿಡಿದಿದ್ದಾನೆ. ಉತ್ಕೃಷ್ಟ ಕಲೆಯಿಂದ ತುಂಬಿದ ಮಾರ್ಪಾಟುಗಳಾವು ಅವನ ಕಾವ್ಯದಲ್ಲಿ ಕಂಡುಬರುವುದಿಲ್ಲ. ಮೂಲ ಜೈನ ರಾಮಾಯಣ ನಾಗಚಂದ್ರನಲ್ಲಿ ಪೂರ್ತಿಯಾಗಿ ಪ್ರತಿಫಲಿಸಿದೆ. ಈ ಮಾತನ್ನು ಕಂಡುಹಿಡಿಯುವುದಕ್ಕೆ ಮುಂಚೆ ಪಂಪ ರಾಮಾಯಣದ ಅಪೂರ್ವತೆ ಎದ್ದು ಕಾಣುತ್ತಿತ್ತು. ವಾಲ್ಮೀಕಿ ರಾಮಾಯಣದಿಂದ ಭಿನ್ನವಾದ ಅಂಶಗಳಲ್ಲಿ ಅವನಿಗೆ ಸಂದ ಶ್ರೇಯಸ್ಸು ಮಿಗಿಲಾಗಿತ್ತು. ಈಗ ವಿಮರ್ಶೆಗೆ ಹೊಸ ನಿಲುಗಡೆ ಬಂದಿದೆ. ವಿಮಲ ಸೂರಿಯನ್ನು ಇಷ್ಟು ಮಟ್ಟಿಗೆ ಅನುಸರಿಸಿದ ನಾಗಚಂದ್ರನು ಒಳ್ಳೆಯ ಅನುವಾದಕರನೆಂದು ತಿಳಿಯುವಂತಾಗಿದೆ. ಬಾಣನ ಕಾದಂಬರಿಯನ್ನು ಕನ್ನಡಿಸಿದ ನಾಗವರ್ಮನಿಗೂ ಇವನಿಗೂ ಏನು ಭೇದ ಎಂದೆನಿಸಬಹುದು. ಸ್ಥೂಲವಾಗಿ ಇದು ನಿಜವಾದರೂ ಭೇದವಿದೆಯೆಂಬುದನ್ನು ಕಾಣಬಹುದು. ನಾಗಚಂದ್ರನು ಮೂಲನಿಷ್ಠೆಯುಳ್ಳ ಸಂಗ್ರಹಕಾರ. ಆದರೆ ಸ್ವಂತ ಪ್ರತಿಭೆಯ ಪುರುಷದಿಂದ ಹಾಗೂ ಶೈಲಿಯ ವಿಶಿಷ್ಟ ಪಾಕದಿಂದ ಮೂಲಕ್ಕೂ ಮೆರುಗು ಕೊಟ್ಟಿರುವ ಸಮರ್ಥ ಕಲಾವಿದನು. ನಾಗವರ್ಮನು ಬಹುಮಟ್ಟಿಗೆ ಅನುವಾದ ಮಾಡಲು ಹೊರಟು ಅದೇ ಭೂಮಿಕೆಯನ್ನು ವಹಿಸಿ ತೋರಿದನು. ಅವನು ಮೂಲದ ಅಂತರಂಗಕ್ಕಿಂತ ಬಹಿರಂಗದ ನಿರೂಪಣೆಯಲ್ಲಿ ತನ್ನ ಶೈಲಿಯ ಪ್ರಭಾವ ಬೀರಿದನು. ಪಂಪ ರಾಮಾಯಣದ ಪಾತ್ರಗಳೆಲ್ಲ ವಿಮಲಸೂರಿಯ ಪಡಿಯಚ್ಚುಗಳಾಗಿವೆ. ಅಲ್ಲಿಯ ಗುಣದೋಷಗಳೆಲ್ಲವೂ ಇಲ್ಲಿ ಇಳಿದು ಬಂದಿವೆ. ಜೈನ ಸಂಪ್ರದಾಯಕ್ಕೆ ಅನುಸರಿಸಿ ರಾಮನು ಹಿಂಸೆಯನ್ನು ಮಾಡಲಾರದ ಚರಮದೇಹಧಾರಿ, ಲಕ್ಷ್ಮಣನು ಹಿಂಸೆ ಮಾಡಬಲ್ಲನು. ಅಂತೆ ಅವನೇ ಕೊನೆಗೆ ರಾವಣನು ಕೊಲ್ಲುತ್ತಾನೆ. ಅದಕ್ಕಾಗಿ ನರಕ ಭಾಗಿಯಾಗುತ್ತಾನೆ, ಮುಂದೆ ಮುಕ್ತಿಯೋಗ್ಯನಾಗುತ್ತಾನೆ. ಇದರಿಂದ ಕಥಾನಕ ಮತ್ತು ಪಾತ್ರ ಚಿತ್ರಣದಲ್ಲಿ ಒದಗಿ ಬಂದ ಆಭಾಸಗಳನ್ನು ನಾಗಚಂದ್ರನು ತಿದ್ದಿಕೊಳ್ಳಲು ಹೋಗಿಲ್ಲ. ಅವನ ರಾಮನು ಅಕ್ಷತ್ರಿಯನಂತೆ ನಡೆಯುತ್ತಾನೆ, ಆದರೆ ಕಥೆಯಲ್ಲಿ ಪ್ರಾಧಾನ್ಯವನ್ನು ಪಡೆಯುತ್ತಾನೆ. ಅನೇಕ ಯುದ್ಧಗಳಲ್ಲಿ ಗೆದ್ದು ಹಲವು ಸುಂದರಿಯರನ್ನು ಮದುವೆಯಾದ ಲಕ್ಷ್ಮಣನು ಹಿಂದೆ ಬೀಳುತ್ತಾನೆ. ಸೀತೆಯ ಪಾತ್ರವು ಏಕತಾನವಾಗಿ ಸುಂದರವಾಗಿದೆ. ವಾಲ್ಮೀಕಿ ರಾಮಾಯಣದಂತೆ ಅಚಲ ಪತಿವ್ರತೆ ಎಂಬ ಅವಳ ಚಿತ್ರವು ಇಲ್ಲಿಯೂ ಸೊಗಸುತ್ತದೆ. ಅಲ್ಲಲ್ಲಿ ಅವಳ ಬಾಯಲ್ಲಿ ಮಾತು ಹೆಚ್ಚಿದರೂ ಒಟ್ಟಿನ ನಿರೂಪಣೆ ಯಶಸ್ವಿಯಾಗಿದೆ. ಮಂಡೋದರಿ ಮಾತ್ರ ರಾವಣನಲ್ಲಿ ಭಕ್ತಿಯನ್ನು ತೋರಿಸಲೆಂದು ರಾವಣನ ಬಯಕೆಯನ್ನು ಪೂರೈಸಲು ಸೀತೆಯ ಮನವೊಲಿಸಲು ಹೋಗಿ ತನ್ನ ಸಜ್ಜನಿಕೆಯನ್ನು ಕಳೆದುಕೊಳ್ಳುತ್ತಾಳೆ. ರಾವಣನ ಪಾತ್ರವು ಪಂಪ ರಾಮಾಯಣದಲ್ಲಿ ಮುಖ್ಯವಾದುದು. ರಾವಣನು ಉದಾತ್ತ ಮತ್ತು ಸದ್ಗುಣಿಯಾದ ವ್ಯಕ್ತಿ. ಆದರೆ ದುರ್ವಿಧಿ ವಶದಿಂದ ಒಂದು ದುರ್ಬಲ ನಿಮಿಷದಲ್ಲಿ ಸೀತೆಯನ್ನು ಕಾಮಿಸಿದನು. ವಶಪಡಿಸಿಕೊಳ್ಳಬೇಕೆಂದು ಎಲ್ಲ ಪ್ರಯತ್ನ ಮಾಡಿದನು. ಅವಳ ಪತ್ನಿ ಭಕ್ತಿಯನ್ನು ನೋಡಿ ಪಶ್ಚಾತ್ತಾಪದಿಂದ ಪುನೀತನಾದನು. ವಿಮಲಸೂರಿಯ ಈ ಪಾತ್ರಕಲ್ಪನೆಯನ್ನು ನಾಗಚಂದ್ರನು ತನ್ನದಾಗಿ ಮಾಡಿಕೊಂಡು ಅದರ ನಿರ್ವಚನ ಮಾಡಿದ್ದಾನೆ. ಇವನ ಚಿತ್ರ ಮೂಲ ಕೃತಿಯನ್ನು ಬಲುಮಟ್ಟಿಗೆ ಹೋಲುತ್ತದೆ. ಆದರೆ ಅದರಲ್ಲಿ ಮೂಲದಲ್ಲಿರುವಷ್ಟು ಸೌಂದರ್ಯವಿಲ್ಲ, ಗಾಂಭೀರ್ಯವಿಲ್ಲ, ದುರಂತತೆಯ ಬೃಹತ್ ಪ್ರಮಾಣವಿಲ್ಲ. ತುಪ್ಪದ ಹಣಿ ಅಲ್ಲಲ್ಲಿ ಹತ್ತಿದ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬದಂತೆ ಆ ಚಿತ್ರವಿದೆ. ಆದರೂ ಮನೋಹರವಾಗಿದೆ ಎಂದು ಒಂದು ತೀರ್ಮಾನವಾಗಿದೆ. ನಾಗಚಂದ್ರನು ರಾವಣನ ಉದಾತ್ತತೆಗೆ ವಿಸಂಗತವಾಗುವಂತೆ ಅವನ ಮುಖಕ್ಕೆ ಮಸಿ ಬಳಿಯುವ ಮಾತುಗಳನ್ನು ಅಲ್ಲಲ್ಲಿ ಬಳಸಿದ್ದಾನೆ. ಅದರಿಂದ ಮೂಲದ ಸೌಂದರ್ಯ ಕೆಲಮಟ್ಟಿಗೆ ಕುಂದಿದೆ ಎಂಬುದು ದಿಟ. ಅವನಲ್ಲಿ ನೀತಿ ಧರ್ಮಗಳನ್ನು ಎತ್ತಿ ಹಿಡಿಯುವ ಮೂಲ ಪ್ರಜ್ಞೆ ಇದೆ. ಅದು ಇಂಥ ಸಂದರ್ಭಗಳಲ್ಲಿ ತೂಕ ತಪ್ಪಿ ಕಲಾವಿದನಾದ ನಾಗಚಂದ್ರನನ್ನು ಹಿಂದೆ ಸರಿಸಿಬಿಡುತ್ತದೆ. ಮೂಲದ ಗಾಂಭೀರ್ಯವಿಲ್ಲ ಎಂಬ ಆರೋಪವನ್ನು ಚರ್ಚಿಸಬೇಕು. ವಿಶೇಷವಾಗಿ ರಾವಣನು ಸೀತೆಯ ವ್ಯಾಮೋಹದಿಂದ ವಿವಶನಾಗಿ ಹೇಗಾದರೂ ಅವಳನ್ನು ವಶೀಕರಿಸಬೇಕೆಂದು ಪ್ರೇಮೋನ್ಮಾದದ ಆವೇಶದಲ್ಲಿದ್ದಾಗ ತನ್ನ ಸೌಖ್ಯ ಸಾಮ್ರಾಜ್ಯದ ವಿಲೋಭಗಳನ್ನೆಲ್ಲ ಅವಳ ಮುಂದೆ ಒಡ್ಡಿ ಆಡಿದ ಮಾತುಗಳಲ್ಲಿ ಕಾಮುಕತೆಯ ಘೋರ ಸತ್ಯವಿದೆ. ಮೂಲದಲ್ಲಿದ್ದ ಗಾಂಭೀರ್ಯವನ್ನು ನಾಗಚಂದ್ರ ಕಣ್ಣು ಮುಚ್ಚಿ ಸ್ವೀಕರಿಸಿದ್ದುದು ಒಳ್ಳೆಯದಾಯಿತು. ರಾವಣನು ದುರಂತ ನಾಯಕನಾಗಿ ವಿಮಲಸೂರಿಯಲ್ಲಿರುವಂತೆ ಪಂಪ ರಾಮಾಯಣದಲ್ಲಿ ತಲೆದೋರುತ್ತಾನೆ. ಎಲ್ಲಿಯೋ ಒಂದೆರಡು ಕಡೆಗೆ ಅವನನ್ನು ಪಾಂಡ್ವ ಪಾತಕಿ ಎಂದ ಮಾತ್ರಕ್ಕೆ ದುರಂತತೆಯಲ್ಲಿ ಅಷ್ಟು ಮಟ್ಟಿಗೆ ಕೊರತೆಯಾಯಿತೆಂದು ನಮಗೆ ತೋರುವುದಿಲ್ಲ. ವಿಮಲಸೂರಿಯಲ್ಲಿ ಆಗಲಿ ನಾಗಚಂದ್ರನಲ್ಲಿ ಆಗಲಿ ರಾವಣನ ದುರಂತತೆಗೆ ಪರಿಣಾಮ ರಮಣೀಯವಾದ ಕರುಣ ಸ್ವರೂಪವಿದೆ. ಯಾಕೆಂದರೆ ಅವನು ಮರಣ ಹೊಂದಿದರೂ ಪಶ್ಚಾತ್ತಾಪದಿಂದ ಪುನೀತನಾಗುತ್ತಾನೆ.
ದುರಂತತೆಗೆ ಕಾರಣವಾದ ವ್ಯಾಮೋಹದಿಂದ ಮುಕ್ತನಾಗುತ್ತಾನೆ. ಈ ಅರ್ಥದಲ್ಲಿ ದುರಂತತೆಯ ಬೃಹತ್ ಪ್ರಮಾಣಕ್ಕೆ ಇಬ್ಬರಲ್ಲಿಯೂ ಅವಕಾಶವೆಲ್ಲಿದೆ. ಇನ್ನೊಂದು ದೃಷ್ಟಿಯಲ್ಲಿ ಜೈನರ ನೀತಿ ಪ್ರಧಾನ ಸಂಸ್ಕೃತಿಯಲ್ಲಿ ಬೆಳೆದ ನಾಗಚಂದ್ರನಿಗೆ ದುರಂತ ರಾವಣನು ತೋರಿದ ಮಾನವ ದೌರ್ಬಲ್ಯದ ಬಗ್ಗೆ ಕರುಣೆ ಹುಟ್ಟಿಸುವುದಿರಲಿಲ್ಲ. ಚಕ್ರವರ್ತಿಗಳೆಂಬ ಗರ್ವದಲ್ಲಿ ಅಸದಾಗ್ರಹವನ್ನೇ ಮುಂದುವರಿಸುವವರ ದೌರ್ಯಾತ್ಮವನ್ನು ಖಂಡಿಸಿ ಅವರ ದಾರುಣ ಮರಣದಿಂದ ಭಯವನ್ನು ಹುಟ್ಟಿಸುವುದಾಗಿತ್ತು. ಹಾಗಿದ್ದರೆ ರಾವಣನಲ್ಲಿ ಪಶ್ಚಾತ್ತಾಪವನ್ನೇಕೆ ಹುಟ್ಟಿಸಲಾಯಿತು? ಉದಾತ್ತನಾದ ವ್ಯಕ್ತಿ ಒಂದು ವ್ಯಾಮೋಹಕ್ಕೆ ಹೇಗೆ ವಶವಾಗಿ ಕಡೆಗೆ ಅದರಿಂದ ಹೊರಬಿದ್ದನೆಂಬುದು ರಾವಣನ ಒಟ್ಟು ಚಿತ್ರವಲ್ಲವೇ? ಕಿಡಿಮಸಿಯಾದ ಅವನ ವ್ಯಾಮೋಹದ ಕತೆ ದುರಂತವಲ್ಲವೇ? ಅದರಿಂದ ಕರುಣೆ ಸಹಾನುಭೂತಿಗಳು ಹುಟ್ಟಿದರೂ ಅವು ನೈತಿಕ ಮೌಲ್ಯಗಳನ್ನು ಮೇಲೆ ಕೆಳಗು ಮಾಡಬೇಕಾಗಿಲ್ಲ. ನಾಗಚಂದ್ರನು ತನ್ನನ್ನು ಅಭಿನವ ಪಂಪನೆಂದು ಕರೆದುಕೊಂಡಿದ್ದಾನೆ. ಅದು ಅವನಿಗೆ ದೊರೆತ ಗೌರವ ಸೂಚಕವಾದ ಬಿರುದ ಆಗಿರಲೂಬಹುದು. ಪಂಪನು ಲೌಕಿಕ ಧಾರ್ಮಿಕ ಎಂಬೆರಡು ಗ್ರಂಥ ಬರೆದರೆ ನಾಗಚಂದ್ರನು 2 ಧಾರ್ಮಿಕ ಗ್ರಂಥಗಳನ್ನೇ ಬರೆದನು. ಪಂಪನದು ಲೌಕಿಕ ಭಾರತ, ನಾಗಚಂದ್ರನದು ಜೈನ ರಾಮಾಯಣ. ಇಬ್ಬರ ಪ್ರತಿಪಾದನೆ ಶೈಲಿಗಳಲ್ಲಿ ಭೇದವಿದೆ. ಪಂಪನಲ್ಲಿ ಬಿಗುವು ಕ್ಲಿಷ್ಟತೆಗಳಿದ್ದರೆ ನಾಗಚಂದ್ರನಲ್ಲಿ ಅರ್ಥವ್ಯಕ್ತಿ ಮೃದುಕ್ತಿಗಳಿವೆ. ಪದರಚನೆ ಸಜ್ಜನ ಶ್ರವಣ ದೊಳಂಚೆಯ ತುಪ್ಪು ಲಿಂಚೆಯಂ ತಿವಿದ ಓಲ್ ಮೃದುವೆನೆ ಪೊಸಬಗೆ ರಸಭಾವದೊಳೋ ಕುಳಿಯಾಡೆ ಪೇಳ್ದ ಅಭಿನವ ಪಂಪಂ ಎಂಬ ಅವನ ಶ್ಲಾಘನೆ ಸಾರ್ಥಕವಾಗಿದೆ. ಪಂಪನ ಅಸಾಧಾರಣ ಯೋಗ್ಯತೆಯನ್ನು ಅವನು ಪಡೆದದ್ದವನಾಗಿದ್ದು ಪಂಪನಂತೆ ಸಂಗ್ರಹಕಾರನ ಜಾಣ್ಮೆಯನ್ನು ತೋರಿದನು. ಆದರೆ ಅವನ 2 ಗ್ರಂಥಗಳು ಪಂಪನ ಕೃತಿಗಳಂತೆ ಮಹಾಕಾವ್ಯಗಳಲ್ಲ. ಮಲ್ಲಿನಾಥ ಪುರಾಣಕ್ಕಿಂತ ಪಂಪರಾಮಾಯಣದಲ್ಲಿ ಮಹಾಕಾವ್ಯದ ಉನ್ನತಿ ಉತ್ಕಟತೆಗಳು ಹೆಚ್ಚು ತೋರಿವೆ. ಆದರೂ ಒಟ್ಟು ನೋಟದಲ್ಲಿ ಪಂಪರಾಮಾಯಣವು ಮಹೋನ್ನತಿಯ ಅಂಶಗಳುಳ್ಳ ಸತ್ಕಾವ್ಯವೆಂದು ನಮಗೆ ತೋರುತ್ತದೆ. ನಾಗಚಂದ್ರನ ಸಮಕಾಲೀನರಾದವರಲ್ಲಿ ಕಂತಿ ಎಂಬ ಕವಯಿತ್ರಿಯ ಹೆಸರೂ ಬರುತ್ತದೆ. 16ನೇ ಶತಮಾನದ ಬಾಹುಬಲಿ ತನ್ನ ನಾಗಕುಮಾರ ಚರಿತೆಯಲ್ಲಿ ಅಭಿನವ ವಾಗ್ದೇವಿಯಾದ ಈ ಕಂತಿಕೆಯನ್ನು ನೆನೆದಿದ್ದಾನೆ. ದೇವಚಂದ್ರನು ತನ್ನ ರಾಜಾವಳಿ ಕತೆ ಅಂದರೆ 1838ರಲ್ಲಿ ರಚನೆಯಾದ್ದು ಎಲ್ಲಿ ಇವರ ಚರಿತ್ರೆಯನ್ನು ಹೇಳಿದ್ದಾನೆ. ಅದರಲ್ಲಿ ದೋರರಾಮನ ಆಸ್ಥಾನದ ಕನ್ನಡ ಸಂಸ್ಕೃತ ಮಹಾಕವಿ ಗತಿಪಂ ಪಂಪಕವಿಯಂ ಕಳುಹಳ್ ಆತಂ ಬಂದು ವಿದ್ಯೆಯಂ ಸಾವಿರ ಪ್ರಶ್ನೆಯಂ ಕೇಳಲ್ ಉತ್ತರಂ ಕೊಡಲ್ ಆಕೆಯಂ ರಾಜ್ಯಸಭೆಗೆ ಇಷ್ಟೆ ವಿದ್ವತ್ ಸಮೂಹದವಳ್ ಅಧಿಕ ಕವೀಶ್ವರಿ ಯಾದಳ್ ಎಂದಿದೆ. ಇದನ್ನು ಸಮರ್ಥಿಸುವಂತೆ ಕಂತಿಹಂಪನ ಸಮಸ್ಯೆಗಳು ಎಂಬ ಕೆಲವು ಪದ್ಯಗಳು ದೊರೆತಿವೆ. ನಾಗಚಂದ್ರನು ತನ್ನ ಗ್ರಂಥಗಳಲ್ಲಿ ಇವಳ ವಿಷಯ ಹೇಳಿಲ್ಲ. 16ನೇ ಶತಮಾನದವರೆಗೆ ಯಾರೂ ಹೇಳಿಲ್ಲ. ಬಾಹುಬಲಿ, ದೇವಚಂದ್ರ ಹಾಗೂ ಸಮಸ್ಯ ಪದ್ಯಗಳು ಇವು 3 ನಂಬಿಕೆಗೆ ಅನರ್ಹವಾದ ಕಾರಣ ಕಂತಿ ಎಂಬ ಕಬ್ಬಿಗೀತ ಇದ್ದಳೆಂಬುದಕ್ಕೆ ದೋಷರಹಿತವಾದ ಬೇರೆ ಆಧಾರವಿಲ್ಲದೆ ನಂಬುವುದಕ್ಕಾಗದು ಎಂದು ವೆಂಕಟ ಸುಬ್ಬಯ್ಯನವರು ಅಭಿಪ್ರಾಯಿಸಿದ್ದಾರೆ. ಇದರ ಜೊತೆಗೆ ಕಂತಿಹಂಪನ ಸಮಸ್ಯೆಗಳು ಎಂದೂ ಪ್ರಕಟವಾಗದ ಪದ್ಯಗಳನ್ನು ನೋಡಿದರೆ ಅವುಗಳ ಶೈಲಿ ನಾಗಚಂದ್ರನ ಕಾಲದ ಹಳೆಗನ್ನಡವಾಗಿರದೆ ಹೊಸಗನ್ನಡದ ಒಂದು ಬಗೆಯಾಗಿರುವಂತೆ ತೋರುತ್ತದೆ. ತರುವಾಯದ ಪ್ರತಿಕಾರರು ಕೆಲವನ್ನು ಹೊಸಗನ್ನಡಕ್ಕೆ ತಿರುಗಿಸಿರಬಹುದೆಂಬುದನ್ನು ಕವಿಚರಿತೆಯಲ್ಲಿ ಕೊಟ್ಟ ಪದ್ಯಗಳಿಗೆ ಹೋಲಿಸಿ ಹೇಳಬಹುದು. ಈ ಸಮಾಧಾನವೂ ಕೂಡ ಕೆಲವು ಪದ್ಯಗಳಿಗೆ ಸರಿ ಹೋಗದು. ಇದನ್ನೆಲ್ಲ ಲಕ್ಷಿಸಿದರೆ ಕಂತಿಯ ಕತೆ ಸುಳ್ಳಿನ ಕಂತೆಯೇ ಇರಬಹುದೇ ಎಂಬ ಸಂಶಯಕ್ಕೆ ಎಡೆಯಿದೆ. ಅವಳವೆಂಬ ಸಮಸ್ಯಾಪೂರ್ತಿಯ ಪದ್ಯಗಳಲ್ಲಿ ಚಮತ್ಕೃತಿ ಇದೆ. ಪದ್ಯ ರಚನೆಯ ಸೌಲಭ್ಯವಿದೆ. ಕವಿತ್ವದ ಅಭಿವ್ಯಕ್ತಿಗೆ ಅಲ್ಲಿ ಅವಕಾಶವೇ ಇಲ್ಲ. ಅಭಿನವ ಪಂಪನ ಸಾಮಯಿಕಳಾಗಿ ಅವಳಿದ್ದೇ ನಿಜವಿದ್ದರೆ ಕನ್ನಡ ಕವಿಯತ್ರಿ ಇಲ್ಲವೇ ಪದ್ಯ ಲೇಖಿಕೆಯರಲ್ಲಿ ಅವಳು ಮೊದಲ ಗಿತ್ತಿಯಾಗುತ್ತಾಳೆ. ಅವಳ ಅಸ್ತಿತ್ವದ ಬಗ್ಗೆ ನಿರ್ಣಯಾತ್ಮಕವಾಗಿ ಏನನ್ನೂ ಹೇಳುವಂತಿಲ್ಲ. ಆದರೂ 16ನೇ ಶತಕಕ್ಕೆ ಮುಂಚೆ ಬಾಹುಬಲಿಗೆ ಪೂರ್ವಿಕಳಾಗಿ ಕಂತಿ ಅಥವಾ ಕಂತಿಕೆ ಎಂಬ ಕವಿತ್ರಿ ಆಗಿ ಹೋಗಿರಬಹುದು. ಅಭಿನವ ಪಂಪ, ದೊರರಾಯ ಇವರ ಹೆಸರಿನ ಸಂಬಂಧ ಚಾರಿತ್ರಿಕ ಸತ್ಯವಾಗದೆ ಹೋಗಿದ್ದರೂ ಅವಳ ಅಸ್ತಿತ್ವವೇ ಕಲ್ಪಿತವಾದ್ದೆನ್ನುವುದು ಸಮರ್ಪಕವಾಗಲಿಕ್ಕಿಲ್ಲ. ಎಂಥ ದಂತಕಥೆಗಳಲ್ಲಿ ಒಮ್ಮೊಮ್ಮೆ ಸತ್ಯಾಂಶವಿರುತ್ತದೆ ಎಂಬುದನ್ನು ಕೂಲಂಕುಷವಾದ ಶೋಧನೆಗಳು ಸಿದ್ಧ ಮಾಡಿವೆ. ನೆಕ್ಸ್ಟು ನೈಸೇನ ಬರ್ತಾನೆ, ಅವನ ಬಗ್ಗೆ ನೋಡೋಣ. 12ನೇ ಶತಮಾನದ ಮೊದಲ ಭಾಗದಲ್ಲಿ ನೈಸೇನೆಂಬ ವ್ಯಕ್ತಿ ವಿಶೇಷವುಳ್ಳ ಕವಿ ಆಗಿ ಹೋದನು. ನರೇಂದ್ರ ಸೇನ ಮುನಿಪನನ್ನು ತನ್ನ ಗುರು ಮಾಡಿಕೊಂಡು ಮುಳುಗುಂದದಲ್ಲಿದ್ದು ಧರ್ಮಚಿಂತನೆ, ಮತಪ್ರಸಾರ ಇದಕ್ಕಾಗಿ ಆಯುಷ್ಯವನ್ನು
ಮೀಸಲಾಗಿರಿಸಿದ ಪಂಡಿತ ಮುನಿ ಇವನು. ರಾಜಪೂಜ್ಯ ಎಂಬುದರಿಂದ ರಾಜ ಮರ್ಯಾದೆ ಇವನಿಗೆ ದೊರೆತಿರಬೇಕು. ಅಲ್ಲದೆ ತುಂಬ ಜನಪ್ರಿಯನೂ ಆಗಿರಬೇಕು. ಇವನ ಗ್ರಂಥವಾದ ಧರ್ಮಾಮೃತವು ಜೈನ ಮತಾಚಾರದಲ್ಲಿ 14 ಮಹಾರತ್ನಗಳೆಂದು ಹೆಸರಾದ ಗುಣರತ್ನಗಳಲ್ಲಿ ಒಂದನ್ನೊಂದು ಆಚರಿಸಿ ಸದ್ಗತಿಯನ್ನೇ ನೈದಿದ 14 ಮಹಾಪುರುಷರ ಕಥೆಗಳನ್ನು 14 ಆಶ್ವಾಸಗಳಲ್ಲಿ ನಿರೂಪಿಸಿದೆ. ಕನ್ನಡ ಚಂಪು ವಿಷಯ ವಿನ್ಯಾಸ 2ರಲ್ಲಿ ಸಮ್ಮುಖವೂ ದೇಸಿ ಸಂಪನ್ನವೂ ಆದದ್ದು ಈ ಗ್ರಂಥದಲ್ಲಿಯೇ. ಶಾಂತಿನಾಥನ ಸುಕುಮಾರ ಚರಿತೆ ಮೊದಲು ಮಾಡಿದ ಧೋರಣೆ ಇಲ್ಲಿ ಮುಂದುವರೆದಿದೆ. ತನ್ನೊಂದು ವಿಶೇಷತೆಯಿಂದ ಕೂಡಿದೆ. ಜೈನ ಪುರಾಣಗಳು ಈವರೆಗೆ ತೀರ್ಥಂಕರ ಚಕ್ರವರ್ತಿಗಳಂಥ ಮಹಾಪುರುಷರ ಚರಿತ್ರೆಗಳನ್ನು ಪ್ರೌಢ ಮಹಾಕಾವ್ಯದ ನೆಲೆಗೇರಿಸಿ ನಿರವಿಸಿದವು. ಅದರಿಂದ ಜನತೆಯಲ್ಲಿ ಅವುಗಳ ಮೂಲಕ ಧರ್ಮ ಪ್ರಸಾರ ಕಷ್ಟ ಸಾಧ್ಯವಾಯಿತು. ವೈದಿಕ ಪುರಾಣಗಳಲ್ಲಿದ್ದ ಸುಲಭತೆಯ ದೃಷ್ಟಿಯನ್ನು ಅನುಕರಿಸುವುದು ಆ ಕಾಲದಲ್ಲಿ ಅಗತ್ಯವಾಗಿತ್ತು. ಜನತೆಗಾಗಿ ಬರೆದ ಮೊದಲನೇ ಜೈನ ಪುರಾಣ ಎಂಬ ಬಿರುದು ಧರ್ಮಾಮೃತಕ್ಕೆ ಸಲ್ಲುತ್ತದೆ. ಒಂದೊಂದು ಆಶ್ವಾಸದಲ್ಲಿ ಒಂದೊಂದು ಕಥೆಯಿದ್ದ ಕಾರಣ ಇದರಲ್ಲಿ ವಸ್ತುವಿನ ಆಯ್ಕೆವಿಲ್ಲ. ಇದಕ್ಕೆ ಒಂದು ಕಥಾಸಂಗ್ರಹದ ಸ್ವರೂಪವಿರುತ್ತದೆ. ಜೀನ ಮತದಲ್ಲಿ ಎಷ್ಟು ಸಾರವೋ ಅದೆಲ್ಲವೂ ಈ ಕೃತಿಯಲ್ಲಿ ಲೇಸಾಗಿ ತೋರ್ಪುದು ಎಂದು ಪೇಳ್ವೆ ನರೆಯೇ ಧರ್ಮಾಮೃತಂ ಎಂದು ನಯಸೇನ ಹೇಳಿದ್ದರಲ್ಲಿ ಅವನ ಕಲಾದೃಷ್ಟಿ ಹಾಗೂ ಜನತಾದೃಷ್ಟಿ ಎರಡೂ ಸೂಚಿತವಾಗಿವೆ. ಪರಂಪರೆಯಿಂದ ಬಂದ ಕಥೆಗಳನ್ನು ಅವನು ಹಿಗ್ಗಲಿಸಿ ಸೊಗಸಾಗಿ ಹೇಳಲು ಹೆಣಗಿದ್ದಾನೆ. ಸನ್ನಿವೇಶ, ಪಾತ್ರ, ಶೈಲಿ ಇವುಗಳಲ್ಲಿ ತನ್ನೆರಡು ದೃಷ್ಟಿಗಳನ್ನು ಅರಳಿಸಿದ್ದಾನೆ. ಜಾನಪದ ಕಥೆಗಾರನ ಕಥನ ಕೌಶಲ, ವಿಡಂಬಕ ಹಾಸ್ಯ, ಜನಜೀವನ ಪ್ರಜ್ಞೆ ಇವನ್ನು ಅವನ ಕಥೆಗಳು ಎತ್ತಿ ತೋರಿಸುತ್ತವೆ. ಆದರೂ ಗ್ರಂಥ ಮುಖ್ಯವಾಗಿ ಧರ್ಮಾಮೃತ. ಅಂತೆ ಅನೇಕ ಕಡೆಗೆ ಇಲ್ಲಿಯ ಕಥನ ಕಲೆಯ ಮೇಲೆ ಮತೀಯತೆಯ ಧರ್ಮ ಪ್ರಚಾರದ ಅಚ್ಚು ಮೂಡಿದೆ. ಸ್ವಾಭಾವಿಕತೆ ಕಡಿಮೆಯಾಗಿದೆ. ಜೈನ ಪುರಾಣಗಳ ವರ್ಣನಾ ವಿಪುಲವಾದ ಮಂದಗತಿಯ ಸಂವಿಧಾನದ ಬದಲು ಸಂವೇಗವಾದ ಸುಲಭ ಕಥನವು ಧರ್ಮಾಮೃತದಲ್ಲಿದೆ. ಇಷ್ಟೇ ವರ್ಣನೆಗಳ ಸ್ಥಳದಲ್ಲಿ ಒಮ್ಮೊಮ್ಮೆ ಹೋಲಿಕೆಗಳ ಹೊಳೆ ಎಲ್ಲೆ ಮೀರಿಯೂ ಹರಿಯುತ್ತದೆ, ಕಥಾಗತಿಯನ್ನು ತಡೆಯುತ್ತದೆ. ಇದೇ ಹೇಳಿದಂತೆ ನಯಸೇನ್ನ ಬರವಣಿಗೆಯ ಗುಣ ವಿಶೇಷವೆಂದರೆ ಕಥೆಯನ್ನು ಹೇಳುತ್ತಲೇ ರಾಶಿಯಾಗಿ ಅವನು ತೋರುವ ಸಾದೃಶ್ಯ ಮಾಲಿಕೆ. ಈ ದೇಶ ಚಂಪುವಿನ ಗದ್ಯ ಪದ್ಯದಲ್ಲಿ ಗೊಂದಿಯಲ್ಲಿ ಸುಳಿದಾಡುತ್ತಿರುವುದು ಇದೇ ಅಲಂಕಾರ, ಇದೇ ರಸರೀತಿ. ಇಲ್ಲಿ ಜಾನಪದದ ಮನಸ್ಸನ್ನು ಸೆರೆ ಹಿಡಿಯುವ ನಿತ್ಯಾನುಭವದ ಹೋಲಿಕೆಗಳು ಜನದ ಬಳಕೆಯ ಮಾತಿನಲ್ಲಿ ಸೂರೆಯಾಗಿವೆ. ಈ ಸರಪಣಿಯಂತೆ ಸಾಲು ಹಿಡಿದು ಬರುವ ಉಪಮೆಯಲ್ಲಿ ಕೆಲವು ಸಲ ಔಚಿತ್ಯವಿದೆ, ರುಚಿಯಿದೆ. ಆದರೆ ಕೆಲವು ಸಲ ಪ್ರಮಾಣ ಮೀರಿದ ದೀರ್ಘತೆ, ವಾಚಲತೆಗಳು ತೋರಿವೆ. ಕಾವ್ಯ ಕಲ್ಪನೆಯ ಅಪೂರ್ವ ಉಜ್ವಲತೆಯಂತೂ ತೀರಾ ಕಡಿಮೆ. ಹೀಗೆ ನಯಸೇನ್ನ ವಿಶಿಷ್ಟವಾದ ಸಾದೃಶ್ಯ ಮಾಲಿಕೆ ಅವನ ಕಾವ್ಯಶಕ್ತಿಯ ಏರಿಳಿತವನ್ನು ತೋರಿಸಿದರೂ ಅದರಲ್ಲಿ ವ್ಯಕ್ತವಾದ ಅವನ ಜನಜೀವನದ ಆಳವಾದ ಅರಿವು ಒಂದೇ ಸಮನಾಗಿದೆ. ನಯಸೇನ್ನ ಕಥೆಗಳಲ್ಲಿ ನಮ್ಮನ್ನು ಮೋಹಿಸುವ ಪ್ರಬಲವಾದ ಅಂಶವೆಂದರೆ ಅಲ್ಲಿ ದೊರೆಯುವ ಜನಜೀವನ ಚಿತ್ರ. ಮುನಿಯಾದವನ ಈ ಲೋಕ ವ್ಯವಹಾರ ಜ್ಞಾನವು ಅಚ್ಚರಿಯ ಸಂಗತಿಯೇ ಸರಿ. ನಾನುಡಿ ದೇಸಿವತ್ತ ಪೊಸನುಡಿ ಮಾರ್ಗಂ ಇದು ನಯಸೇನ್ನ ಶೈಲಿಯ ಆದರ್ಶ. ಮಿಸುಕದ ಸಕ್ಕದವನ್ನು ಇಕ್ಕುವವರನ್ನು ಕಡೆಗಣಿಸಿ ಶುದ್ಧಗನ್ನಡದಲ್ಲಿ ಬರೆಯಬೇಕೆಂದು ಅವನು ಸೂಚಿಸಿದ್ದಾನೆ. ಮಾರ್ಗದ ಸಂಸ್ಕಾರ ಹೊಂದಿದ ದೇಶೀಯ ಸಂಪತ್ತಿ ಹಾಗೂ ಸಂಸ್ಕೃತ ಬಹಿಷ್ಕಾರವಿಲ್ಲದಿದ್ದರೂ ಬಹುಮಟ್ಟಿಗೆ ಶುದ್ಧವಾದ ಕನ್ನಡ ಇವನ್ನು ಈ ಗ್ರಂಥದಲ್ಲಿ ಅವನ ಆದರ್ಶಕ್ಕನುಗುಣವಾಗಿ ಕಾಣುತ್ತೇವೆ. ಹೀಗಿದ್ದರೂ ಕೆಲವು ಪದ್ಯಗಳಲ್ಲಿ ಅವನು ಸಹ ಅನಾವಶ್ಯಕವಾಗಿ ಮಿಸುಕದ ಸಕ್ಕದವನ್ನು ಬಳಸಿ ತನ್ನ ಆರೋಪಕ್ಕೆ ತಾನೇ ಗುರಿಯಾಗಿದ್ದಾನೆ. ಅವನ ಒಟ್ಟು ಬರಹದಲ್ಲಿ ಅಚ್ಚಗನ್ನಡದ ಹೊಗರು ಹೆಚ್ಚಿದೆ ಎಂಬ ಬಗ್ಗೆ ಸಂಶಯವಿಲ್ಲ. ಪಂಪಯುಗದಲ್ಲಿ ಪಂಡಿತರಾಗಿ ಮಾತ್ರ ಸಾಹಿತ್ಯ ನಿರ್ಮಾಣವಾಯಿತು ಎಂಬುದರ ಸತ್ಯಾಸತ್ಯತೆ ಇಲ್ಲಿ ಪ್ರಸ್ತುತವಲ್ಲ. ಅದು ಸತ್ಯವಿದ್ದರೂ ನಯಸೇನ್ ಇದಕ್ಕೆ ಅಪವಾದವಾಗಿದ್ದಾನೆ ಎಂಬುದನ್ನು ಗಮನಿಸಬೇಕು. ಜನತೆಯ ಕವಿಗಳೆಂದು ಹೆಸರಾದ ಕನ್ನಡ ಕಲೋಪಾಸಕರಲ್ಲಿ ನಯಸೇನ್ನು ತೀರಾ ಎತ್ತರದಲ್ಲಿ ಅಲ್ಲದಿದ್ದರೂ ಎದ್ದು ಕಾಣುವ ನೆಲೆಯಲ್ಲಿ ಕೂಡಬಲ್ಲ ನಿರುಪಮ ಸಹಜ ಕವಿಯಾಗಿದ್ದಾನೆ. ನಯಸೇನ್ನಿಗೆ ಹೆಚ್ಚು ಕಡಿಮೆ ಸಮಕಾಲೀನರಾಗಿ ಇದ್ದವರೆಂದರೆ ಕನ್ನಡಕ್ಕೆ ಮೊದಲನೆಯ ಸ್ತುತಿಪರವಾದ ಅಷ್ಟಕವನ್ನು ನೀಡಿದ ಚಂದ್ರನಾಷ್ಟಕದ ಮೌಕ್ತಿಕ ಕವಿ ಸುಮಾರು 1125, ಮೊದಲನೆಯ ಗೋವೈದ್ಯ ಗ್ರಂಥವನ್ನು ಬರೆದ ಕೀರ್ತಿವರ್ಮನೆಂಬ ದೊರೆ ಅಂದರೆ ಸುಮಾರು 1100, ಮತ್ತು ಆ ಕಾಲದಲ್ಲಿ ಮತೀಯ ಘರ್ಷಣೆ ಎಷ್ಟಾಗಿತ್ತೆಂಬುದನ್ನು ಅರಿಯುವುದಕ್ಕೆ ಮೌಕ್ತಿಕ ಕವಿ ಚಂದ್ರನಾಥನನ್ನು ಕುರಿತು ಮಾಡಿದ ಭಕ್ತಿಪರವಾದ ಪ್ರಾರ್ಥನೆಯಲ್ಲಿಯೂ ಬಂದಿರುವ ಕುಮಥೋಗ್ರ ಗ್ರೀಷ್ಮ ತಪ್ತಂಗಿದು ಹಿಮ ಕರಬಿಂಬಂ ಕುಶ್ರುತಾಗ ಮಧುರ್ಮ ತ್ರಂಗೆ
ನಿನ್ನಾಕೃತಿ ಇದ ಮೃತ ಬೀಜಾಂಕುರಂ ಚಂದ್ರನಾಥ ಎಂಬ ಪದ್ಯವನ್ನು ಓದಬೇಕು. ಇವನಾದ್ಮೇಲೆ ನೆಕ್ಸ್ಟು ಬ್ರಹ್ಮಶಿವ ಬರ್ತಾನೆ. 12ನೇ ಶತಮಾನದ ಮೊದಲ ಅರ್ಧದಲ್ಲಿರಬಹುದಾದ ಗಣ್ಯಕವಿ ಬ್ರಹ್ಮಶಿವ ಎಂಬುವನು. ಇವನು ಬ್ರಹ್ಮಶಿವ ಎಂಬ ಹೆಸರಿಂದಲೇ ಈಗ ಪ್ರಸಿದ್ಧವಾಗಿದ್ದರೂ ದಿಟಕ್ಕೂ ಈತನ ಹೆಸರು ಬ್ರಹ್ಮದೇವ ಎಂದು. ಈತನ ಕೃತಿಯ ಅಶ್ವಶಾಂತ ವಾಕ್ಯಗಳು ಇದನ್ನು ಸ್ಪಷ್ಟಪಡಿಸುತ್ತವೆ. ಚಾಲುಕ್ಯ ತ್ರೈಲೋಕ್ಯ ಮಲ್ಲ ಸುತ ಕೀರ್ತಿವರ್ಮನನ್ನು ಇವನು ಸ್ತುತಿಸಿದ ಕಾರಣ ಇವನ ಕಾಲ ಸುಮಾರು 1100 ಎಂದು ಕವಿಚರಿತ್ರಕಾರರು ತೀರ್ಮಾನಿಸಿದ್ದಾರೆ. ಆದರೆ 1189 ಅಗ್ಗಳದೇವನ ಕೆಳೆಯಂ ಎಂದು ಅವನು ಹೇಳಿಕೊಂಡಿರುವುದರಿಂದ 12ನೇ ಶತಮಾನದ ಉತ್ತರಾರ್ಧದವನೆಂಬ ಇನ್ನೊಂದು ಅಭಿಪ್ರಾಯವಿದೆ. ಇದಕ್ಕೆ ಪುಷ್ಟಿ ಕೊಡುವ ಬೇರೆ ಪ್ರಮಾಣಗಳು ಇರುತ್ತವೆ. ಬ್ರಹ್ಮಶಿವ ಉಲ್ಲೇಖಿಸಿರುವ ತನ್ನ ಗುರು ವೀರನಂದಿ 1153 ಹೊತ್ತಿಗೆ ಆಚಾರಸಾರ ಕರ್ನಾಟಕ ವೃತ್ತಿ ರಚಿತರಿಂದ ಆ ಕಾಲದ ನಂತರ ಬ್ರಹ್ಮಶಿವನಿದ್ದಿರಬೇಕೆಂಬುದು ಸಹಜವಾಗಿಯೇ ಇದೆ. ನಮಗೆ ತೋರುವ ಮಟ್ಟಿಗೆ ಎರಡನ್ನು ಮೇಳವಿಸಿ 12ನೇ ಶತಮಾನದ ಮಧ್ಯವೇ ಇವನ ಆಯುಷ್ಯದ ಮುಖ್ಯ ಭಾಗವೆನ್ನಬಹುದು. ಇವನು ಲಿಂಗಿಗಳ ಉಲ್ಲೇಖ ಮಾಡಿದ್ದಾನೆ. ಮಾಹೇಶ್ವರ ಧರ್ಮದಲ್ಲಿ ಒಳ್ಪುಗಾಣದೆ ಜೀನ ಧರ್ಮವನ್ನು ಮರಳಿ ಸ್ವೀಕರಿಸಿದೆ ಎನ್ನುತ್ತಾನೆ. ಇದರಿಂದ ವೀರಶೈವ ಮತೋದಯದ ತರುವಾಯದವನು ಎಂದು ತೋರಬಹುದು. ಆದರೆ ವೀರಶೈವ ಎಂಬ ಪದ ಎಲ್ಲಿಯೂ ಬಂದಿಲ್ಲ. ಅದಕ್ಕೆ ವಿಶಿಷ್ಟವಾದ ಸ್ಪಷ್ಟ ಉಲ್ಲೇಖಗಳೂ ಇಲ್ಲ. ಅಂದಿನ ಧಾರ್ಮಿಕ ಕ್ರಾಂತಿಗೆ ಕಾರಣಪುರುಷನಾದ ಬಸವಣ್ಣ ಮತ್ತು ಇತರರ ಶರಣ ಉಲ್ಲೇಖವೆಲ್ಲಿಯೂ ಇಲ್ಲ. ಅವರಿಗಿಂತ ಹಿಂದಿನ ಕಾಲದವನಾದ ಜೇಡರ ದಾಸಿಮಯ್ಯನ ಉಲ್ಲೇಖ ಮಾತ್ರ ಇದೆ. ಇದರಿಂದ ವೀರಶೈವಕ್ಕೆ ಪೂರ್ವಭಾವಿಯಾಗಿ ಇದ್ದ ಶೈವ ಮತವನ್ನು ಅವನು ಅವಲಂಬಿಸಿ ಆಮೇಲೆ ಜೈನನಾಗಿರಬಹುದು. ತೀವ್ರ ಪ್ರಚಾರ ಮತಾಂತರ ಇದು 12ನೇ ಶತಮಾನದ ಪೂರ್ವಾರ್ಧದಲ್ಲಿ ನಡೆದಿತ್ತೆನ್ನಲು ಆಧಾರಗಳಿವೆ. ಮತಾಂತರ ಹೊಂದಿದವನ ನಿಷ್ಠೆ ಅಧಿಕವೆಂಬುದು ಹೇಳುತ್ತಾರೆ. ಬ್ರಹ್ಮಶಿವನು ಮತಾಂತರದಿಂದ ಮರಳಿ ಸ್ವಮತಕ್ಕೆ ಪರಿವರ್ತನವಾದ ಕಾರಣ ಅವನ ನಿಷ್ಠೆ ಅಧಿಕತರವಾಗಿದೆ. ಜೊತೆಗೆ ಅನ್ಯಮತ ದೂಷಣೆ ಅಧಿಕತಮವಾಗಿದೆ. ವೇದ ಸ್ಮೃತಿ ಪುರಾಣ ಹಾಗೂ ಶೈವಾದಿ ಮತತತ್ವ ಸಂಪ್ರದಾಯ ಇವುಗಳ ಗಾಢ ಅಭ್ಯಾಸವನ್ನು ಮಾಡಿ ಅದರ ಅಸಾರತೆಯನ್ನು ಅವನು ಅರಿತಿದ್ದಾನೆ. ಅವನ ಸ್ವಮತ ನಿಷ್ಠೆ ಹಾಗೂ ಅನ್ಯಮತ ವಿಡಂಬನೆ ಇವು ಒಂದು ಬೌದ್ಧಿಕ ಭೂಮಿಕೆಯ ಮೇಲೆ ನಿಂತಿವೆ. ಕೇವಲ ಭಾವನೆಯಿಂದ ಬುದ್ಧಿಗೆ ಮನವರಿಕೆಯಾಗಿ ಅವನು ಟೀಕೆಗೆ ಪ್ರವೃತ್ತನಾಗಿದ್ದಾನೆ. ಇದಕ್ಕೆ ನಿದರ್ಶನವಾಗಿ ಜೀನ ಮಾರ್ಗಂ ಬಿಡದೆ ಅನ್ಯ ಮಾರ್ಗಂ ಅದೆಂ ಫೇಳ್ ದೂಷಣಗೈದು ದುರ್ಜನನಾದಂ ಖರಂ ಎನ್ಗೆ ಮೆಚ್ಚದವರ್ಗಳ್ ಮಧ್ಯಸ್ಥರಾರೈ ವಾವಿನ ಪೆಲ್ಲೋಳ್ ವಿಷಮುಂಟು ಕಿಚ್ಚು ಸುಡುಗುಂ ನಂಜು ಅಳಿಕಿದು ಎಂಬಂತೆ ಪೇಳ್ದೆನಿದಂ ವಸ್ತು ವಿಚಾರಂ ಈ ತೆರಣಿದಂ ತ್ರೈಲೋಕ್ಯ ಚೂಡಾಮಣಿ. ಈ ಪದ್ಯವನ್ನು ನೋಡಬೇಕು. ಇವನ ಗ್ರಂಥಗಳು ತ್ರೈಲೋಕ್ಯ ಚೂಡಾಮಣಿ ಎಂಬ ಸ್ತೋತ್ರ ಹಾಗೂ ಸಮಯ ಪರೀಕ್ಷೆ ಎಂಬ ತಾತ್ವಿಕ ಪದ್ಯ ಗ್ರಂಥ. ತ್ರೈಲೋಕ್ಯ ಚೂಡಾಮಣಿಯಲ್ಲಿ 36 ಸ್ತೋತ್ರಗಳಿವೆ. ಛತ್ತೀಸ ರತ್ನಮಾಲೆ ಎಂಬ ಇನ್ನೊಂದು ಹೆಸರು ಇದನ್ನೇ ಸೂಚಿಸುತ್ತದೆ. ಜೀನಸ್ತುತಿ ಇದರ ಮುಖ್ಯ ಉದ್ದೇಶವಾದರೂ ಬಹುಭಾಗದಲ್ಲಿ ಅನ್ಯ ದೇವತಾ ನಿಂದೆ, ಅನ್ಯಮತ ವಿಡಂಬನೆ ಇವು ಪ್ರಮುಖವಾಗಿವೆ. ಒಂದು ದೃಷ್ಟಿಯಿಂದ ಕವಿಯ ಉದ್ದೇಶಕ್ಕೆ ಇದು ಅನುಗುಣವಾಗಿಯೇ ಇದೆ. ಭಕ್ತಿ ಪ್ರಧಾನವಾದ ಕವನಕ್ಕಿಂತ ಇದು ವಿಡಂಬನ ಕಾವ್ಯದ ಸ್ವರೂಪ ಪಡೆದಿದೆ. ಮತಿ ನಿಮ್ಮಂ ನೆನೆಗುಂ ವಚಪ್ರತಕ್ತಿ ನಿಮ್ಮಂ ಬಣ್ಣಿಕ್ಕುಂ ಈ ಮುಂತಾದ ತೀರ ಸ್ವಲ್ಪ ಪದ್ಯಗಳಲ್ಲಿ ಭಕ್ತಿಭಾವವು ವ್ಯಕ್ತವಾಗಿದೆ. ಉಳಿದದ್ದೆಲ್ಲ ಗದ್ಯದಲ್ಲಿರಬಹುದಾದ ವಾದಸರಣಿ ಪದ್ಯರೂಪ ತಾಳಿಯಂಥ ವಿಡಂಬನೆ. ವಿತಂಡವಾದಿ ಮತ್ತು ವಿಡಂಬನಕಾರಿ ಎಂಬ ತನ್ನ ಸ್ವಭಾವ ಧರ್ಮವನ್ನು ಇಲ್ಲಿ ಬ್ರಹ್ಮಶಿವನು ತೋರಿಸಿದ್ದಾನೆ. ಅವನ ಸಮಯ ಪರೀಕ್ಷೆ ಕಂದವೃತ್ತಗಳ ಕೇವಲ ಪದ್ಯರೂಪವಾಗಿದ್ದು 15 ಅಧಿಕಾರಗಳುಳ್ಳದ್ದು ವಿಸ್ತಾರವಾದ ಗ್ರಂಥ. ಛಂದಸ್ಸಿನಲ್ಲಿ ಹೇಗೋ ಹಾಗೆ ವಿಷಯ ಮತ್ತು ನಿರೂಪಣೆಯಲ್ಲಿಯೂ ಇದು ಚಂಪು ಮಾರ್ಗದಿಂದ ಭಿನ್ನವಾಗಿದೆ. ಸುಸ್ಪಷ್ಟವಾಗಿ ಇದು ಮತಪ್ರಚಾರ ಗ್ರಂಥ. ಇತರ ಮತ ಪುರಾಣಗಳಲ್ಲಿ ಹಾಗೂ ಲೋಕಾಚರಣೆಯಲ್ಲಿದ್ದ ದೋಷಗಳನ್ನು ತೋರಿಸಿ ಜೈನ ಮತವೇ ಸರ್ವಶ್ರೇಷ್ಠವೆಂದು ಇದರಲ್ಲಿ ತೋರಲಾಗಿದೆ. ಗ್ರಂಥದಲ್ಲಿ ಕಥಾನಕವಿಲ್ಲ, ಪಾತ್ರ ಸೃಷ್ಟಿಯಿಲ್ಲ, ನವರಸವಿಲ್ಲ, ಅಷ್ಟಾದಶ ವರ್ಣನೆಯಿಲ್ಲ. ಕಥೆಯಲ್ಲ ಜೈನ ಮತದ್ದು. ಜನಸಾಮಾನ್ಯರ ಪಾತ್ರಗಳು ವಿಡಂಬನೆಯಲ್ಲಿಯೇ ಇದರ ನವರಸ. ಅಪಹಾಸ್ಯವೇ ಇಲ್ಲಿ ಸ್ಥಾಯಿ. ಅನ್ಯಮತ ಜನದ ಮೂಢನಂಬಿಕೆಗಳೇ ಅಷ್ಟಾದಶ ವರ್ಣನೆ. ಹೀಗೆ ಸಮಯ ಪರೀಕ್ಷೆ ಕನ್ನಡಕ್ಕೆ ಅಪೂರ್ವವಾದ ತಾತ್ವಿಕ
ವಿಡಂಬನ ಕಾವ್ಯವಾಗಿದ್ದು ತನ್ನ ಮಿತಿಯಲ್ಲಿ ನೇರವಾದ ತತ್ಕಾಲೀನವಾದ ಜನಜೀವನ ಚಿತ್ರವನ್ನು ಒಳಗೊಂಡಿದೆ. ಇದರಲ್ಲಿಯ ವಿಷಯಗಳಾದ ಒಂದನೇದು ಪರಮಾತ್ಮ ಸ್ವರೂಪ, ಎರಡನೇದು ಅನಾದ್ಯ ನಿಧನ ಜೀನ ಧರ್ಮ ವರ್ಣನ, ಮೂರನೇದು ಪರಮಾಗಮ ವರ್ಣನ, ನಾಲ್ಕನೇದು ಸಮ್ಯಕ್ತ ನಿರೂಪಣ, ಐದನೇದು ಪರಮಹಾರ ವ್ರತ ವ್ಯಾವರ್ಣನ, ಆರನೇದು ಶೌಚ ವ್ರತ ವರ್ಣನ, 7 ತಪೋಧನ ಸ್ವರೂಪ ವರ್ಣನ, 8 ಆಪ್ತ ಸ್ವರೂಪ ವರ್ಣನ, 9 ದೇವತಾ ಮೂಢ ಸ್ವರೂಪ, 10 ಆಗಮ ಸ್ವರೂಪ ವರ್ಣನ, 11 ವೈದಿಕ ವಿಡಂಬನ, 12 ಲೋಕ ಮೂಢ ಸ್ವರೂಪ, 13 ಕುದೃಷ್ಟಿ ಲಕ್ಷಣ, 14 ಕುಲಿಂಗಿ ಕುಚಾರಿತ್ರ ನಿರೂಪಣ, 15 ಜೈನ ಧರ್ಮ ವ್ಯಾವರ್ಣನ. ಇವನ್ನು ಲಕ್ಷಿಸಿದರೆ ಮೇಲೆ ನಿರ್ದೇಶಿಸಿದ ಇದರ ಸ್ವರೂಪವನ್ನು ಅರಿತುಕೊಳ್ಳಬಹುದು. ಇದರಲ್ಲಿಯ ವಿಡಂಬನೆ ಹಾಗೂ ಟೀಕೆ ಕಟುವಾಗಿದೆ, ಮತೀಯ ಪಕ್ಷಪಾತ ಹಾಗೂ ಅಸಹನೀಯತೆಯ ಗುರುತಾಗಿದೆ. ಆದರೂ ಅವಕ್ಕೆ ಹಲವು ಸಲ ಹಗುರವಾದ ನಗೆಯ ಲೇಪವಿದೆ, ಅದರಿಂದ ಅವು ಸಹ್ಯವಾಗುತ್ತವೆ. ಇದಕ್ಕೆ ಉದಾಹರಣೆಯಾಗಿ ತನ್ನ ಒಡಲಿನ ಅರ್ಧ ಭಾಗವನ್ನು ಶಂಭುಕಾಂತಿಗೆ ಕೊಟ್ಟನು, ಶಂಭುಗೆ ತನ್ನೊಡಲಿನ ಅರ್ಧವನ್ನು ಪಾರ್ವತಿ ಕೊಟ್ಟಳು, ಮಿಕ್ಕ 2 ಅರ್ಧಗಳನ್ನು ಅವರು ಯಾರಿಗೆ ಕೊಟ್ಟರು ಹೇಳಿ ಎಂಬ ಪದ್ಯಭಾಗವನ್ನು ನೋಡಬೇಕು. ಕನ್ನಡ ಕಾವ್ಯಗಳಲ್ಲಿ ಜನಜೀವನದ ಚಿತ್ರ ನೇರವಾಗಿ ದೊರೆಯುವುದು ವಿರಳ. ಆದರೆ ಈ ಗ್ರಂಥದ ವಿಡಂಬನಾತ್ಮಕ ಭಾಗದಲ್ಲಿ ಜನರ ಮೂಢನಂಬಿಕೆಗಳ ಮತ್ತು ಆಚಾರ ಪದ್ಧತಿಗಳ ವರ್ಣನೆ ಬಂದಿದೆ. ಉದಾಹರಣೆಗೆ, ಬೆನಕಣಿಗೆ ಇಕ್ಕಿದರೆ ಭೂತನಿಕಾಯಕ್ಕೆ ಒಯ್ದು ಬಲಿಯನ್ನು ಸೂಚಿಸಿದರೆ, ಮನೆ ದೈವಕ್ಕೆ ಇಕ್ಕಿದರೆ ಬೆಳಸು ಘನವಾದ್ದು, ನಿಯತವಾಗಿ ಅದು ಪುಣ್ಯವಶವಾದುದು, ಮಾರಜ್ಜಿ ಮಸನವಾಸಿನಿ ಬೀರ ಮೈಲಾರನೆಂಬುವರ ನೊಂಪಿಗಳಲ್ಲಿ ಹಾರುವರನ್ನು ಹೊಲೆಯರನ್ನು ಒಂದೇ ಸಮನಾಗಿ ಮುಟ್ಟಬಹುದೆಂದು ಹಾರುವರು ಹೇಳುತ್ತಾರೆ. ಲಿಂಗಕ್ಕೆ ಎರಗುವುದು ಹಾರುವನಿಗೆ ಎಲೆ 2 ಅಡಕೆಯೊಂದನು ಇವುದು ಇದೇ ಧರ್ಮ. ಋತಗುಣ ಚಾರಿತ್ರ್ಯಗಳು ಒಂದಿನಿಸು ಇಲ್ಲ ಶೈವರಿಗೆಲ್ಲ. ಹೀಗೆ ಟೀಕೆ ಮಾಡಿ ಜೀನ ಧರ್ಮದ ಶ್ರೇಷ್ಠತೆಯನ್ನು ವರ್ಣಿಸುತ್ತಾ ಉತ್ತಮ ಚಾರಿತ್ರ್ಯ ಮೆಲ್ಲಿತ್ತಲ್ಲಿಯೇ ಧರ್ಮಂ ಎಂಬ ಸನಾತನ ಸತ್ಯವನ್ನು ಬ್ರಹ್ಮಶಿವನು ಸಾರಿದ್ದಾನೆ. ಅವನ ಈ ಗ್ರಂಥ ವೈಶಿಷ್ಟ್ಯಪೂರ್ಣವಾಗಿದೆ. ಸಾಹಿತ್ಯ ದೃಷ್ಟಿಯಿಂದ ಆದ್ಯ ವಿಡಂಬನ ಕಾವ್ಯವೆಂದು ಸ್ತುತ್ಯವಾಗಿದೆ. ನೈಸೇನ್ನಲ್ಲಿದ್ದ ವಿಡಂಬನ ಶಕ್ತಿ ಬ್ರಹ್ಮಶಿವನಲ್ಲಿ ಇನ್ನೂ ಹರಿತಾಗಿ ತೋರಿದೆ. ಆದರೆ ಮಹಾಕವಿ ಬ್ರಹ್ಮಶಿವ ಎಂದವನು ಮಾಡಿಕೊಂಡ ಆತ್ಮಪ್ರಶಂಸೆ ಮಾತ್ರ ಗಂಭೀರವಾಗಿದ್ದರೆ ಅದು ವಿಡಂಬನೆಗೆ ವಿಷಯವಾಗಬಹುದಾಗಿದೆ. ಮಹಾಕವಿ ಇಷ್ಟು ಮಟ್ಟಿಗೆ ಪಕ್ಷಪಾತಿಯೂ ಪ್ರಚಾರಕನು ಆದರೆ ಅವನು ಸಮಗ್ರ ಜೀವನದ ದೃಷ್ಟಿಯಿಂದ ದೂರವಾಗುತ್ತಾನೆ ಎಂಬುದನ್ನು ನೆನೆಯಬೇಕು. 12ನೇ ಶತಮಾನದ ಪೂರ್ವಾರ್ಧದಲ್ಲಿದ್ದ ಇನ್ನೊಬ್ಬ ಕವಿ ಕರ್ಣಪಾರ್ಯ. ಈ ಹೆಸರಿನ ಕವಿಗಳು ಒಬ್ಬರಿಗಿಂತ ಹೆಚ್ಚಿದ್ದರೆಂದು ತಿಳಿಯುತ್ತದೆ. ಈ ಕರ್ಣಪಾರ್ಯನಿಂದ ನೇಮಿನಾಥ ಪುರಾಣವನ್ನು ಶಿಲಹಾರ ವಿಜಯಾದಿತ್ಯ ರಾಜನ ಮಂತ್ರಿ ಲಕ್ಷ್ಮಣನು ಬರೆಯಿಸಿದನು. ನೇಮಿನಾಥ ಪುರಾಣ, ಹರಿವಂಶ, ಕುರುವಂಶ, ನೇಮಿ ತೀರ್ಥಂಕರ ಚರಿತ್ರ ಈ ಮೂವರ ಮುಪ್ಪರಿಯಾಗಿದೆ. ಕೃಷ್ಣ, ಕೌರವ, ಪಾಂಡವರು ಇವರ ಕಥೆಗಳೊಡನೆ ಒಬ್ಬ ತೀರ್ಥಂಕರನ ಪುರಾಣವು ಜೈನ ಸಂಪ್ರದಾಯದಲ್ಲಿ ಸೇರಿಕೊಂಡಿದೆ. ಅದನ್ನೇ ಅನುಸರಿಸಿ ಜೈನ ಪುರಾಣದ ಚಂಪು ಪದ್ಧತಿಯ ದಾರಿಯಲ್ಲಿ ಕರ್ಣಪಾರ್ಯನು ಇದನ್ನು ರಚಿಸಿದ್ದಾನೆ. ಇದಕ್ಕೆ ಆಕರವಾಗಿ ಸಂಸ್ಕೃತದಲ್ಲಿ ಗುಣಭದ್ರನ ಉತ್ತರ ಪುರಾಣ, ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಇಂಥವನ್ನು ಅವನು ಬಳಸಿರಬೇಕು. ಇಲ್ಲಿಯ ಕಥಾನಕವು ಸಾಮಾನ್ಯವಾಗಿ ಮೂಲಾನುಸಾರಿಯಾದರೂ ವಿವರಗಳಲ್ಲಿ ಮಾರ್ಪಾಟುಗಳಿವೆ. ಇವನ್ನು ನಮಗೆ ಗೊತ್ತಿರದ ಮೂಲ ಒಂದರಿಂದ ಅವನು ಸ್ವೀಕರಿಸಿರಬಹುದು, ತಾನೇ ಸಹ ಮಾಡಿರಬಹುದು. ಜೈನ ಪುರಾಣದ ಎಲ್ಲ ಲಕ್ಷಣಗಳು ಉಂಟು. ಅದರಿಂದ ಕಾವ್ಯತ್ವಕ್ಕೆ ಸಮನಿಸುವ ಅವಲಕ್ಷಣವೂ ಉಂಟು. ಆದರೆ ಕತೆ ದೊಡ್ಡದಾಗಿದ್ದ ಕಾರಣ ಅದಕ್ಕೆ ವೇಗ ಬಂದಿದೆ, ವರ್ಣನೆಗೆ ಅವಕಾಶ ಕಡಿಮೆಯಾಗಿದೆ. ಇದು ಜೈನ ಪುರಾಣಗಳಲ್ಲಿ ಸಾಮಾನ್ಯವಾಗಿ ಕಾಣದೊರೆಯದ ಗುಣವಿಶೇಷ. ಕತೆಗೆ ವೇಗವಿದೆ ಎಂದು ಕತೆಗಾರಿಕೆ ಮೇಲ್ತರಗತಿಯದಲ್ಲ, ಅದಕ್ಕೆ ರುಚಿಯಿಲ್ಲ, ಕಲಿಯ ಕುಸುರಿಲ್ಲ. ಭಾಗವತ, ಭಾರತದಂಥ ಕಥೆಯನ್ನು ನಿರೂಪಿಸುವಾಗ ಅಲ್ಲಿಯ ವಿವಿಧ ವ್ಯಕ್ತಿಗಳ ಜೀವಂತ ಉಜ್ವಲ ಚಿತ್ರವಿಲ್ಲ. ಇನ್ನೊಂದು ಅಭಿಪ್ರಾಯದ ಮೇರೆಗೆ ಕರ್ಣಪಾರ್ಯನಲ್ಲಿ ಸ್ವೀಕರಣಾ ಕಾರ್ಯ ಯಥೇಚ್ಛವಾಗಿ ನಡೆದಿದೆ. ಆದುದರಿಂದ ಈತನು ಗುಣವರ್ಮನ ಹರಿವಂಶವನ್ನು ಮುಖ್ಯ ಆಧಾರವಾಗಿಟ್ಟುಕೊಂಡು ಪಂಪ ರನ್ನಾದಿಗಳ ಕೃತಿಗಳನ್ನು ಆದರ್ಶವಾಗಿಟ್ಟುಕೊಂಡು ನೇಮಿನಾಥ ಪುರಾಣವನ್ನು ರಚಿಸಿರುವನೆಂದು ಹೇಳಬಹುದು. ಒಟ್ಟಿನಲ್ಲಿ ಹೃದಯ ಸರಸ್ವವೂ ಆದ ಕಥನಕಲೆ, ಸುಸ್ಪಷ್ಟ ಸರಳ ಸುಂದರ ಶೈಲಿ, ವಸ್ತು ವಿರಚನಾ ಸಾಮರ್ಥ್ಯ, ರಸಪೂರ್ಣ ಸನ್ನಿವೇಶಗಳ ಸೃಷ್ಟಿ, ಉತ್ತಮ ಮಟ್ಟದ ನಾಟಕೀಯತೆ ಈ ಗುಣಗಳಿರುವುದರಿಂದ ನೇಮಿನಾಥ ಪುರಾಣವು ಸಹೃದಯ ಮೆಚ್ಚುಗೆಗೆ
ಪಾತ್ರವಾಗಿರುವುದು. ಶೈಲಿಯ ದೃಷ್ಟಿಯಿಂದ ಶಾಂತಿನಾಥ, ನಯಸೇನ ಮುಂತಾದವರಲ್ಲಿ ಕಂಡುಬಂದ ಸರಳ ಚಂಪುವಿನ ಮುನ್ನಡೆ ಇದೆ. ಆದರೆ ಸರಣಿ ಒಂದೇ ಸಮನಾಗಿಲ್ಲ. ಒಮ್ಮೆ ಕೃತಕ ಪ್ರೌಢಿ, ಇನ್ನೊಮ್ಮೆ ಸಪ್ಪೆಯಾದ ಸರಳತೆ ತೋರಿದೆ. ಒಟ್ಟಿನಲ್ಲಿ ನೇಮಿನಾಥ ಪುರಾಣವು ಜೈನ ಪುರಾಣದ ಹಾಗೂ ಪ್ರೌಢ ಕಾವ್ಯದ ಸಾಂಪ್ರದಾಯಿಕ ಲಕ್ಷಣಗಳನ್ನು ಬಹುಮಟ್ಟಿಗೆ ಒಳಗೊಂಡಿದ್ದರೂ ಗುಣದಲ್ಲಿ ಮಧ್ಯಮ ಕಾವ್ಯವೆಂದು ಹೇಳಬೇಕಾಗುತ್ತದೆ. ಈ ಯುಗದ ಹಿರಿಯ ಕವಿಗಳಾದ ಪಂಪರನ್ನರಿಂದ ಸ್ಫೂರ್ತಿ ಹೊಂದಿಯೂ ಅವರ ಯೋಗ್ಯತೆಯಿಲ್ಲದೆ ಕರ್ಣಪಾರ್ಯನು ತನ್ನ ಶಕ್ತಿಗನುಸಾರವಾದ ಸಿದ್ಧಿಯನ್ನು ಪಡೆದಿದ್ದಾನೆ. ಆದರೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಅತ್ಯಂತ ಭಕ್ತಿಯಿಂದ ಅಡಿಯಿಟ್ಟ ಕವಿ ಹೇಗೆ ಬಾಹ್ಯಾಂಗದಲ್ಲಿ ಒಂದು ತಕ್ಕಮಟ್ಟಿನ ಸಂಸ್ಕಾರವುಳ್ಳ ಕೃತಿಯನ್ನು ರಚಿಸಬಹುದು ಎಂಬುದಕ್ಕೆ ಈ ನೇಮಿನಾಥ ಪುರಾಣವು ನಿದರ್ಶನವಾಗಿದೆ. 12ನೇ ಶತಮಾನದ ಮಧ್ಯದಿಂದ ಉತ್ತರಾರ್ಧದಲ್ಲಿಯೂ ಬಹುಕಾಲ ಬಾಳಿದ ಕವಿಶಾಸ್ತ್ರಕಾರನೆಂದರೆ 2ನೇ ನಾಗವರ್ಮ. ಚಾಲುಕ್ಯ ರಾಜನಲ್ಲಿ ಕಟಕೋಪಾಧ್ಯಾಯನು ಜನ್ನ ಕವಿಗೆ ಉಪಾಧ್ಯಾಯನೂ ಆಗಿದ್ದನೆಂದು ಇವನ ಖ್ಯಾತಿ. ಕನ್ನಡ ಕಾವ್ಯ ವ್ಯಾಸಂಗಕ್ಕೆ ಸಹಾಯಕವಾದ ವ್ಯಾಕರಣ, ಅಲಂಕಾರ, ಕೋಶ, ಛಂದಸ್ಸು ಇವಕ್ಕೆ ಸಂಬಂಧಿಸಿದ ಶಬ್ದಸ್ಮೃತಿ, ಭಾಷಾಭೂಷಣ, ಕಾವ್ಯಾವಲೋಕನ, ವಸ್ತುಕೋಶ, ಛಂದೋವಿಚಿತಿ ಈ ಗ್ರಂಥಗಳನ್ನು ಇವನು ಬರೆದಿದ್ದಾನೆ. ವ್ಯುತ್ಪತ್ತಿ ಸಾಧಕವಾದ ಸಮಗ್ರ ಗ್ರಂಥಗಳನ್ನು ಕನ್ನಡಕ್ಕೆ ಒದಗಿಸಿದ ಅಪೂರ್ವ ಶ್ರೇಯಸ್ಸು ಇವನಿಗೆ ಸಲ್ಲುತ್ತದೆ. ಕವಿರಾಜ ಮಾರ್ಗಕಾರನು ಬರೀ ಅಲಂಕಾರ ಶಾಸ್ತ್ರಕ್ಕೆ, 1ನೇ ನಾಗವರ್ಮನು ಬರೀ ಛಂದಸ್ಸಿಗೆ ಆದ್ಯರಾಗಿ ಹೋದರು. ಆದರೆ ಕಾವ್ಯಾಂಗಪರವಾದ ಸಮಗ್ರ ಗ್ರಂಥ ರಚನೆಗೆ, ವಿಶೇಷವಾಗಿ ವ್ಯಾಕರಣಶಾಸ್ತ್ರಕ್ಕೆ 2ನೇ ನಾಗವರ್ಮನೇ ಮೊದಲಿಗನು. ಈ ಗ್ರಂಥಗಳಲ್ಲಿ ಶಾಸ್ತ್ರ ಪಾಂಡಿತ್ಯ, ಸಂಕಲನ ಕೌಶಲ, ಪ್ರಯೋಗ ನಿಪುಣತೆಯ ಜೊತೆಗೆ ಒಂದು ಸೂಕ್ತವಾದ ರಸಗ್ರಹಣ ಶಕ್ತಿ, ಸಮನ್ವಯ ದೃಷ್ಟಿಗಳಿರುತ್ತವೆ. ಈ ನಾಗವರ್ಮನು ಅನುಕರಣಶೀಲನಾದ ಜಡಬುದ್ಧಿಯ ಪಂಡಿತನಾಗಿರದೆ ವಿವೇಚನ ಶಕ್ತಿಯುಳ್ಳ ವಿದ್ವಾಂಸನೂ ವಿಮರ್ಶಕನೂ ಆಗಿದ್ದನು. ಜನ್ನನು ಇವರ ಹೆಸರನ್ನು ಜೀನೇಂದ್ರ ಪುರಾಣಕರ್ತೃಗಳ ಜೊತೆಗೆ ಸೇರಿಸಿದ ಕಾರಣ ಇವನು ಒಂದು ಜೀನ ಪುರಾಣವನ್ನು ಬರೆದಿರಬೇಕು ಎಂಬುದು ಇತ್ತೀಚೆಗೆ ಉಪಲಬ್ಧವಾದ ವರ್ಧಮಾನ ಪುರಾಣದಿಂದ ಖಚಿತವಾಗಿದೆ. ಪಂಪಯುಗದ ಚಾರಿತ್ರಿಕ ಸಮೀಕ್ಷೆಯನ್ನು ಮಾಡುತ್ತಾ ಹಲವು ಗ್ರಂಥಕಾರರ ವಿಮರ್ಶೆಯನ್ನು ಈವರೆಗೆ ಮಾಡಿದ್ದಾಯಿತು. ಪಂಪಯುಗವೆಂಬ ಹೆಸರನ್ನು ಬಹುಮಟ್ಟಿಗೆ ಸಾರ್ಥಕಗೊಳಿಸುವಂತೆ ಆ ಮಹಾಕವಿ ಬೆಳಗಿಸಿದ ಪ್ರೌಢ ಚಂಪು ಕಾವ್ಯ ಪರಂಪರೆ ಈ ಯುಗದಲ್ಲಿ ಕುಡಿವರಿಯಿತು, ತರತರವಾಗಿ ಹೂಳುಬಿಟ್ಟಿತು. ಲೌಕಿಕ, ಧಾರ್ಮಿಕ ಎಂಬ ದ್ವಿವಿಧಿ ಕೃತಿರಚನೆಯು ಕೆಲವರಿಗೆ ಮೇಲ್ಪಂಕ್ತಿಯಾಯಿತು. ಅಲ್ಲದೆ ಪಂಪನ ಕಥಾವಸ್ತು, ಕಾವ್ಯಭಾವ, ದೇಸಿ ಮಾರ್ಗಗಳ ಸಂಗಮ, ಮುಗಿಲು ಮುಟ್ಟಿದ ಪೆಂಪು ಇವುಗಳಿಂದ ಅನೇಕರು ತಮ್ಮ ರೀತಿಯಲ್ಲಿ ಸ್ಫೂರ್ತಿ ಹೊಂದಿದರು. ಚಂಪು ಪದ್ಧತಿ ಜೈನ ಪುರಾಣದಲ್ಲಿ ಕನ್ನಡಕ್ಕೆ ವಿಶಿಷ್ಟವಾದ ಶಾಂತಿ ರಸಪ್ರಧಾನವಾದ ಸ್ವರೂಪವನ್ನು ಪಡೆಯಿತು. ಅದರ ಪ್ರೌಢಿಮೆ ಬರಬರುತ್ತಾ ಸರಳ ಲಾಲಿತ್ಯಕ್ಕೆ ಇಳಿಯುತ್ತಾ ಕೃತಿರಚನೆ ಸಮ್ಮುಖವಾಗತೊಡಗಿತು. ಈ ಯುಗವೆಲ್ಲ ಸಂಸ್ಕೃತ ಪ್ರಚುರ, ಚರ್ವಿತ ಚರ್ವಣವುಳ್ಳದ್ದು ಎಂಬ ಆರೋಪ ಸುಪ್ರಸಿದ್ಧವಾಗಿದೆ. ಮತ ಸಂಪ್ರದಾಯ, ಕವಿಸಮಯ ಇವುಗಳ ಸಂಕೋಲೆಗಳಿಂದ ಸಾಧಾರಣ ಕವಿಯಿಂದ ಮಹಾಕವಿಯವರೆಗೆ ಯಾರೂ ಮುಕ್ತರಾಗಿಲ್ಲವೆಂಬುದು ಒಟ್ಟಿನಲ್ಲಿ ದಿಟವೇ. ಆದರೂ ಸಹೃದಯರು ಈ ಯುಗದಲ್ಲಿಯ ವೈವಿಧ್ಯವನ್ನು, ವಿಲಾಸವನ್ನು ಅರಿತು ಮೆಚ್ಚದೆ ಇರಲಾರರು. ಬರಲಿರುವ ಯುಗದಲ್ಲಿ ತೋರುವ ಸ್ವಾತಂತ್ರ್ಯ, ನವೀನ ಪ್ರಯೋಗ ಬುದ್ಧಿ, ಕ್ರಾಂತದೃಷ್ಟಿ ಇವುಗಳ ಬೀಜಗಳನ್ನು ಈ ಯುಗದಲ್ಲಿ ಕಾಣಬಹುದು. ಇಲ್ಲಿಗೆ ಪ್ರಕರಣ 12 ಮುಗಿತು. ಇನ್ನು ನೆಕ್ಸ್ಟ್ ಅಧ್ಯಾಯ 4 ಬಸವಯುಗ ಅಂತ ಬರುತ್ತೆ. ಅದರಲ್ಲಿ ಪ್ರಕರಣ 13ರಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತು ವಾಚನ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ PCPSI ಓದ್ತಿದ್ರೆ ಅವ್ರಿಗೂ ಕೂಡ ಚಾನಲ್ ಶೇರ್ ಮಾಡಿ. ಯಾಕಂದರೆ ನಾವು PCPSI ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇರ್ತೀವಿ. ಮತ್ತು ಅದಕ್ಕೆ ಉಪಯುಕ್ತವಾದ ಮಾಹಿತಿ ಮತ್ತು ಕರೆಂಟ್ ಅಫೇರ್ಸು, ಡೈಲಿ ಕರೆಂಟ್ ಅಫೇರ್ಸ್ ಹಾಕ್ತಾ ಇರ್ತೀವಿ ಶಾರ್ಟ್ಸಲ್ಲಿ, ಅದನ್ನೂ ಕೂಡ ನೋಡ್ಕೋಬೋದು. ಇಷ್ಟೊತ್ತು ಕೇಳಿದೆ ಎಲ್ಲರಿಗೂ